ನನ್ನ ಹೆಸರು ಕಾರ್ತಿಕ್. ನಾನು ಒಂದು ಬಡ ಕುಟುಂಬದಲ್ಲಿ ಜನಿಸಿದ್ದೆ. ನಾನು 15 ವರ್ಷದವನಿದ್ದಾಗಲೇ ನಮ್ಮ ಊರನ್ನು ಬಿಟ್ಟು ಸಿಟಿಗೆ ನೌಕರಿ ಹುಡುಕಲು ಬಂದಿದ್ದೆ. ಏಕೆಂದರೆ ನಮ್ಮ ಮನೆಯ ಪರಿಸ್ಥಿತಿ ತೀರಾ ಹದಗೆಟ್ಟಿತ್ತು. ನಾನು ಸಿಟಿಗೆ ಬಂದು ಗಲ್ಲಿಗಳಲ್ಲಿ ನೌಕರಿಗಾಗಿ ಅಲೆದಾಡುತ್ತಿದ್ದೆ. ನಂತರ ಒಂದು ಡಾಬಾದಲ್ಲಿ ನನಗೆ ಕೆಲಸ ಸಿಕ್ಕಿತು. ತುಂಬ ವರ್ಷಗಳವರೆಗೂ ನಾನು ಆ ಡಾಬಾದಲ್ಲಿ ಕೆಲಸ ಮಾಡುತ್ತಿದ್ದೆ. ಅದರ ನಂತರ ನನಗೆ ಒಂದು ದೊಡ್ಡ ಬಂಗಲೆಯಲ್ಲಿ ಕೆಲಸ ಸಿಕ್ಕಿತು. ನಾನು ಯಾವ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದೆ ಆ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೇ ಇರುತ್ತಿದ್ದರು. ಅವರಿಗೆ ಮಕ್ಕಳಿರಲಿಲ್ಲ. ಅವರ ಮದುವೆಯಾಗಿ 8 ವರ್ಷವಾಗಿತ್ತು. ಈ ಬಂಗಲೆಗೆ ಕೆಲಸಕ್ಕೆ ನನ್ನನ್ನು ಡಾಬಾದ ಮಾಲೀಕರೇ ಸೇರಿಸಿದ್ದರು. ಯಾಕೆಂದರೆ ಡಾಬಾದ ಮಾಲೀಕರು ಯಾವುದೋ ಒಂದು ಕಾರಣಕ್ಕೆ ಡಾಬಾವನ್ನು ಮುಚ್ಚಿದ್ದರು. ಈ ಸಿಟಿಯಲ್ಲಿ ನನಗೆ ಯಾರ ಪರಿಚಯವೂ ಇಲ್ಲ ಮತ್ತು ಈ ನಗರದಲ್ಲಿ ಕೆಲಸ ಹುಡುಕುವುದು ಕಷ್ಟವೆಂದು ಅವರಿಗೂ ಗೊತ್ತಿತ್ತು. ಅದಕ್ಕಾಗಿ ಅವರು ನನ್ನ ಮೇಲೆ ಕನಿಕರ ತೋರಿಸಿ ಈ ಬಂಗಲೆಗೆ ಕೆಲಸಕ್ಕೆ ಸೇರಿಸಿದರು. ನಾನೀಗ ಕೆಲಸ ಮಾಡುತ್ತಿರುವ ಬಂಗಲೆಯ ಮಾಲೀಕರು ಸಹ ಮೊದಲಿನ ಮಾಲೀಕರ ಹಾಗೆ ತುಂಬ ಒಳ್ಳೆಯವರಾಗಿದ್ದರು. ಅಷ್ಟೇ ಅಲ್ಲ, ಇವರು ಮೊದಲಿನವರಿಗಿಂತ ಜಾಸ್ತಿ ಸಂಬಳವನ್ನು ಕೊಡುತ್ತಿದ್ದರು. ನಾನು ನನ್ನ ಮನೆಗೆ ಮೊದಲಿಗಿಂತ ಜಾಸ್ತಿ ಹಣ ಕಳಿಸುತ್ತಿದ್ದೆ. ಈ ಬಂಗಲೆಯ ಯಜಮಾನರು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಅವರ ಹೆಂಡತಿಯೂ ಸಹ ಕೆಟ್ಟವಳೇನೂ ಆಗಿರಲಿಲ್ಲ. ಈ ಮನೆಗೆ ನಾನೊಬ್ಬನೇ ಕೆಲಸಗಾರನಾಗಿದ್ದೆ. ಎಲ್ಲ ಕೆಲಸವನ್ನು ನಾನೇ ಮಾಡುತ್ತಿದ್ದೆ. ಯಾಕೆಂದರೆ ಯಜಮಾನ ಮತ್ತು ಯಜಮಾನಿಗೆ ಕೆಲಸ ಮಾಡಲು ಒಬ್ಬ ನಂಬಿಕಸ್ಥ ಕೆಲಸಗಾರನ ಅವಶ್ಯಕತೆ ಇತ್ತು. ಅದಕ್ಕಾಗಿ ನಾನು ಯಾವುದೇ ಅಳುಕು ಇಲ್ಲದೆ ಮನೆಯಲ್ಲಿ ಎಲ್ಲ ಕೆಲಸವನ್ನು ಮಾಡುತ್ತಿದ್ದೆ. ಒಂದು ರಾತ್ರಿ ನಾನು ಯಜಮಾನಿಯ ಕೋಣೆ ಹತ್ತಿರ ಯಾವುದೋ ಕೆಲಸಕ್ಕೋಸ್ಕರ ಹೋಗಿದ್ದೆ. ಸಡನ್ಲಿ ನನಗೆ ಒಂದೇ ಸಾರಿ ಯಾರೋ ತಳ್ಳಿದ ಹಾಗೆ ಆಯಿತು. ನಾನು ಕಾಲು ಜಾರಿ ಯಜಮಾನಿಯ ಮೈ ಮೇಲೆ ಬಿದ್ದೆ. ತಕ್ಷಣ ಯಜಮಾನಿ ಗಡಿಬಿಡಿಯಲ್ಲಿ ಎದ್ದಳು. ನಾನು ತಕ್ಷಣ ಅಲ್ಲಿಂದ ಓಡಲು ಪ್ರಯತ್ನಿಸಿದೆ. ಆದರೆ ಅಷ್ಟರಲ್ಲಿ ಬಾಗಿಲು ಮುಚ್ಚಿಕೊಂಡಿಬಿಟ್ಟಿತು. ನನಗೆ ಬಹಳ ಆಶ್ಚರ್ಯವಾಯಿತು. ಇದನ್ನೆಲ್ಲ ಯಾರು ಮಾಡಿದರು? ನಾನು ಯಜಮಾನಿಯ ರೂಮನ್ನು ಕ್ಲೀನ್ ಮಾಡಲು ಬಂದಿದ್ದೆ. ಅಲ್ಲಿ ಅವರ ಮದುವೆಯ ಫೋಟೋ ನೋಡಿ ಆಶ್ಚರ್ಯವಾಯಿತು. ಯಾಕೆಂದರೆ ಮನೆಯ ಯಜಮಾನಿ 8 ವರ್ಷಗಳ ಹಿಂದೆಯೂ ಸಹ ಬಹಳ ಸುಂದರವಾಗಿದ್ದಳು. ಅವಳ ಸೌಂದರ್ಯ ನೋಡಿ ನಾನು ದಂಗಾದೆ. ನಾನು ಒಬ್ಬ ಗಂಡಸು ಮತ್ತು ನಾನು ತುಂಬ ಜನ ಸುಂದರವಾದ ಹುಡುಗಿಯರನ್ನು ನೋಡಿದ್ದೇನೆ. ನಾನು ಈಗ ಯುವಕನಾಗಿದ್ದೆ. ನನ್ನ ವಯಸ್ಸಿನಲ್ಲಿ ಮದುವೆಯ ಬಗ್ಗೆ ಆಲೋಚನೆ ಬರುತ್ತಿತ್ತು. ಆದರೆ ನಾನು ಇಷ್ಟು ಬೇಗ ಮದುವೆಯಾಗುವ ಹಾಗೆ ಇರಲಿಲ್ಲ. ಯಾಕೆಂದರೆ ಈವರೆಗೂ ನಮ್ಮ ಮನೆಯ ಪರಿಸ್ಥಿತಿ ಸುಧಾರಿಸಿರಲಿಲ್ಲ. ಮನೆಯ ಯಜಮಾನಿಯನ್ನು ನೋಡಿ ಮನಸ್ಸಿನಲ್ಲಿ ಆಸೆ ಉಂಟಾಗುತ್ತಿತ್ತು. ನನ್ನ ಹೆಂಡತಿಯು ನನ್ನ ಮನೆಯ ಯಜಮಾನಿಯಷ್ಟೇ ಸುಂದರವಾಗಿರಲಿ ಅಂತ. ನನ್ನ ತಂದೆ ಯಾವ ಕೆಲಸವನ್ನು ಮಾಡಲಾಗುತ್ತಿರಲಿಲ್ಲ. ಅವರು ಅಸಹಾಯಕರಾಗಿದ್ದರು. ಆದ್ದರಿಂದ ನಾನು ಹಳ್ಳಿಯಿಂದ ಸಿಟಿಗೆ ಕೆಲಸ ಮಾಡಲು ಬರಬೇಕಾಯಿತು. ನಾನು ನನ್ನ ತಂದೆ ತಾಯಿಗೆ ಒಬ್ಬನೇ ಮಗನಾಗಿದ್ದೆ. ನನ್ನ ತಂದೆ ತಾಯಿಯರನ್ನು ನಾನು ತುಂಬ ಇಷ್ಟಪಡುತ್ತಿದ್ದೆ. ಅದಕ್ಕಾಗಿ ನಾನು ಅವರಿಗೋಸ್ಕರ ಇಷ್ಟು ದೂರ ಸಿಟಿಗೆ ಹಣ ಗಳಿಸುವ ಸಲುವಾಗಿ ಬಂದಿದ್ದೆ. ಇಲ್ಲಿ ಯಜಮಾನಿಯ ಮನೆಯಲ್ಲಿ ಹಗಲು ರಾತ್ರಿ ಕೆಲಸ ಮಾಡಬೇಕಿತ್ತು. ಯಾಕೆಂದರೆ ಮನೆಯ ಯಜಮಾನ ಇಷ್ಟೆಲ್ಲ ಕೆಲಸ ಮಾಡುವ ಸಲುವಾಗಿ ನನಗೆ ಡಬಲ್ ಸ್ಯಾಲರಿ ಕೊಡುತ್ತಿದ್ದರು. ನಾನು ಪ್ರತಿದಿನ ನನ್ನ ತಂದೆ ತಾಯಿಯೊಟ್ಟಿಗೆ ಫೋನಿನಲ್ಲಿ ಮಾತನಾಡುತ್ತಿದ್ದೆ. ನಾನು ಅವರಿಗೆ ಹೇಳಿದೆ, ನಾನು ಈಗ ಕೆಲಸ ಮಾಡುವಲ್ಲಿ ನನಗೆ ಡಬಲ್ ಸ್ಯಾಲರಿ ಸಿಗ್ತಾ ಇದೆ ಎಂದು. ಅದಕ್ಕೆ ಅವರು ಹೇಳಿದರು, ಈ ಕೆಲಸ ನಿನಗೆ ಮೊದಲೇ ಸಿಕ್ಕಿದರೆ ನಿನಗೆ ಎಷ್ಟೆಲ್ಲ ಲಾಭವಾಗ್ತಾ ಇತ್ತು ಮತ್ತು ನಿನ್ನ ಜೀವನವು ಸುಧಾರಿಸುತ್ತಿತ್ತು ಎಂದು. ನನಗೆ ಬಹಳ ನಾಚಿಕೆಯಾಗುತ್ತಿದೆ ಮಗ. ನನಗಿಂತ ವಯಸ್ಸಿನಲ್ಲಿ ಎಷ್ಟೋ ಚಿಕ್ಕವನಾದ ನಿನ್ನ ಕೈಯಿಂದ ನಾನು ದುಡಿಸಿಕೊಳ್ಳುತ್ತಿದ್ದೇನೆ ಮಗನೇ. ನಾನು ಸರಿಯಾಗಿದ್ದರೆ ನಿನ್ನ ಬಾಲ್ಯ ಜೀವನ ಈ ರೀತಿ ಹಾಳಾಗಲು ಬಿಡುತ್ತಿರಲಿಲ್ಲ. ನನ್ನ ಅಸಹಾಯಕತೆ ನನ್ನನ್ನು ಈ ರೀತಿ ಮಾಡಿತು ಎಂದು ನನ್ನನ್ನು ಕ್ಷಮಿಸು. ಈಗ ನೀನು ಹಗಲು ರಾತ್ರಿ ಕೆಲಸ ಮಾಡಿದರೆ ನನ್ನ ಚಿಕಿತ್ಸೆಗೆ ಹಣ ಸಿಗುತ್ತೆ ಮಗ. ನೀನು ನನ್ನ ಬಗ್ಗೆ ಚಿಂತೆ ಮಾಡಬೇಡ. ನೀನು ನಿನ್ನ ಕಾಳಜಿಯನ್ನು ತೆಗೆದುಕೋ. ಮೊದಲು ಯಾವುದೇ ಚಿಂತೆ ಇಲ್ಲದೆ ನೀನು ನಿನ್ನ ಕೆಲಸವನ್ನು ಮಾಡು ಎಂದು ಹೇಳಿದರು. ಅಪ್ಪ ತುಂಬ ಒಳ್ಳೆಯವರಾಗಿದ್ದರು. ಅವರು ನನ್ನ ಬಾಲ್ಯ ಜೀವನ ಹಾಳಾಯಿತೆ ಎಂದು ಬಹಳ ಗಿಲ್ಟ್ ಫೀಲ್ ಮಾಡಿಕೊಳ್ಳುತ್ತಿದ್ದರು. ಅವರ ಪ್ರಕಾರ ಮಕ್ಕಳ ಮೇಲೆ ಬಾಲ್ಯದಲ್ಲಿ ಜವಾಬ್ದಾರಿಯನ್ನು ಹೇರಬಾರದು. ಮಕ್ಕಳು ದೊಡ್ಡವರಾದ ಮೇಲೆ ಜವಾಬ್ದಾರಿಯನ್ನು ಹೊರಬೇಕು. ಆದರೆ ಅವರ ಅಸಹಾಯಕತೆ ಅವರ ಮಗನ ಮೇಲೆ ಜವಾಬ್ದಾರಿಯನ್ನು ಹಾಕುವಂತೆ ಮಾಡಿತ್ತು. ಯಜಮಾನ ಮತ್ತು ಯಜಮಾನಿಯ ಮನೆಯಲ್ಲಿ ಕೆಲಸ ಮಾಡುವಾಗ ನನಗೆ ಯಾವುದೇ ರೀತಿಯ ತೊಂದರೆಯಾಗಲಿಲ್ಲ. ಆ ಬಂಗಲೆಯಲ್ಲಿ ಕೆಲಸ ಮಾಡುವಾಗ ನನಗೆ ಉಳಿಯಲು ಅಂತ ಮನೆಯ ಹೊರಗೆ ಒಂದು ಚಿಕ್ಕದಾದ ರೂಮನ್ನು ಕಟ್ಟಿಕೊಡಲಾಗಿತ್ತು. ಆದರೆ ನಾನು ಇಡೀ ದಿನ ಬಂಗಲೆಯ ಒಳಗೆ ಇರುತ್ತಿದ್ದೆ. ನನ್ನ ಜೊತೆ ಯಜಮಾನ ಮತ್ತು ಯಜಮಾನಿ ವ್ಯವಹಾರ ತುಂಬ ಚೆನ್ನಾಗಿತ್ತು. ಯಜಮಾನರು ಸಹ ಹೆಚ್ಚಾಗಿ ಮನೆಯಲ್ಲೇ ಇರುತ್ತಿದ್ದರು. ತಮ್ಮ ಆಫೀಸ್ನ ಕೆಲಸವನ್ನು ಅವರು ಹೆಚ್ಚಾಗಿ ಮನೆಯಿಂದಲೇ ಮಾಡುತ್ತಿದ್ದರು. ಯಜಮಾನಿಯ ಫೋಟೋಗಳು ಮನೆಯ ಎಲ್ಲ ಜಾಗದಲ್ಲೂ ಇತ್ತು.
ನಾನು ಯಾವಾಗ ಯಜಮಾನಿಯ ಫೋಟೋಗಳನ್ನು ನೋಡುತ್ತಿದ್ದೆನೋ ಆಗಲೆಲ್ಲ ಯಜಮಾನ ನನ್ನನ್ನು ಒಂದು ಥರ ವಿಚಿತ್ರ ದೃಷ್ಟಿಯಿಂದ ನೋಡುತ್ತಿದ್ದರು. ನಾನು ತಿರುಗಿ ನೋಡಿದಾಗ ನನಗೆ ನಾಚಿಕೆ ಆಗುತ್ತಿತ್ತು. ಆದರೆ ಯಜಮಾನಿಯ ಫೋಟೋ ನೋಡುವುದು ನನಗೆ ಒಂದು ರೀತಿಯ ಅಭ್ಯಾಸವಾಗಿ ಬಿಟ್ಟಿತ್ತು. ನನ್ನ ಯಜಮಾನಿ ಎಷ್ಟು ಸುಂದರವಾಗಿದ್ದಳೆಂದರೆ ನಾನು ಅವಳ ಫೋಟೋವನ್ನು ನೋಡುತ್ತಲೇ ಇರುತ್ತಿದ್ದೆ. ಒಂದು ದಿನ ಬಹಳ ಲೇಟ್ ಆಗಿತ್ತು. ನಾನು ಮನೆಯ ಕ್ಲೀನಿಂಗ್ ಮಾಡ್ತಾ ಇದ್ದೆ. ನಂತರ ಕಿಚನ್ ರೂಮಿನಲ್ಲಿ ಅಡಿಗೆಯನ್ನು ಮಾಡುವುದರಲ್ಲಿ ಬ್ಯುಸಿಯಾಗಿದ್ದೆ. ಅದೇ ಸಮಯದಲ್ಲಿ ಅಲ್ಲಿಗೆ ಯಜಮಾನಿ ಬಂದಳು. ನಾನು ಯಜಮಾನಿಯನ್ನು ಇವತ್ತೇ ಮೊದಲ ಬಾರಿಗೆ ಕಿಚನ್ ರೂಮ್ನಲ್ಲಿ ನೋಡಿದ್ದೆ. ಯಾಕೆಂದರೆ ಯಜಮಾನಿ ಮನೆಯ ಕೆಲಸ ಮಾಡುತ್ತಿರಲಿಲ್ಲ. ಅವಳು ಹೆಚ್ಚಾಗಿ ತನ್ನ ಕೋಣೆಯಲ್ಲಿ ಇರುತ್ತಿದ್ದಳು. ಅದಕ್ಕಾಗಿ ಅವರಿಗೆ ಯಾವಾಗಲೂ ಪರ್ಮನೆಂಟ್ ಆಗಿರುವ ಕೆಲಸಗಾರರ ಅವಶ್ಯಕತೆ ಇತ್ತು. ಯಜಮಾನಿಯನ್ನು ಇಷ್ಟು ಹತ್ತಿರದಿಂದ ನೋಡುತ್ತಿದ್ದ ಹಾಗೆ ನನಗೆ ಒಂದು ರೀತಿಯ ಫೀಲ್ ಆಯಿತು. ಅವಳು ಈಗಲೂ ಸಹ ಮೊದಲಿನ ಹಾಗೆ ಸುಂದರವಾಗಿದ್ದಾಳೆ ಮತ್ತು ಅವಳನ್ನು ನೋಡಿದರೆ ಯಾರೂ ಹೇಳಲ್ಲ ಅವಳ ಮದುವೆಯಾಗಿ 8 ವರ್ಷ ಆಗಿ ಹೋಗಿದೆ ಎಂದು. ಯಜಮಾನಿ ಅಡಿಗೆ ರೂಮಿಗೆ ಬರುತ್ತಿದ್ದ ಹಾಗೆ ನನ್ನ ಹತ್ತಿರ ಸ್ವಲ್ಪ ನೀರು ಕೇಳಿದಳು ಮತ್ತು ನನಗೆ ಹೇಳಿದಳು, ರಾಜು ನನಗೆ ಒಂದು ಗ್ಲಾಸ್ ಜ್ಯೂಸ್ ಮಾಡಿಕೊಡು ಎಂದಳು. ಯಜಮಾನಿಯ ಈ ಮಾತನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು. ಯಾಕೆಂದರೆ ನನ್ನ ಹೆಸರು ರಾಜು ಆಗಿರಲಿಲ್ಲ. ನಾನು ಯಜಮಾನಿಯ ಹತ್ತಿರ ಹೇಳಿದೆ, ನನ್ನ ಹೆಸರು ಕಾರ್ತಿಕ್ ಎಂದು. ನಾನು ದೃಷ್ಟಿ ಎತ್ತಿ ಯಜಮಾನಿಯ ಕಡೆ ನೋಡಿದೆ. ಆಗ ಅವಳಿಗೂ ಬಹಳ ಆಶ್ಚರ್ಯವಾಗಿತ್ತು. ಯಾಕೆಂದರೆ ಅವಳು ಸಹ ಓದು ಬರಹ ಕಲಿತಿರುವ ಮತ್ತು ಬಹಳ ಸುಂದರವಾಗಿರುವ ಹೆಂಗಸಾಗಿದ್ದಳು. ನಾನು ತಕ್ಷಣ ಕಿತ್ತಳೆ ಹಣ್ಣಿನ ಜ್ಯೂಸನ್ನು ಒಂದು ಗ್ಲಾಸಿನಲ್ಲಿ ಮಾಡಿಕೊಂಡು ಅವಳಿಗೆ ಕೊಟ್ಟೆ. ಅವಳು ಅದನ್ನು ತೆಗೆದುಕೊಳ್ಳುವಾಗ ಬಹಳ ನಾಚಿಕೆ ಪಟ್ಟುಕೊಂಡವಳಾಗಿ ಇದ್ದಳು. ಆಗ ಅವಳು ಹೇಳಿದಳು, ಕ್ಷಮಿಸು, ನನಗೆ ನಿನ್ನ ಹೆಸರು ಗೊತ್ತಾಗಲಿಲ್ಲ. ನಿನ್ನ ಹೆಸರು ಕಾರ್ತಿಕ್ ಅಲ್ವಾ? ನೀನು ಹಳೆಯ ಕೆಲಸಗಾರ ರಾಜು ಎಂದು ಅಂದುಕೊಂಡಿದ್ದೆ. ಆಗ ಯಜಮಾನಿಯು ನನ್ನ ಮುಖವನ್ನೊಮ್ಮೆ ದಿಟ್ಟಿಸಿ ನೋಡಿದಳು. ಅವರ ಮಾತನ್ನು ಕೇಳಿ ನಾನು ಸ್ವಲ್ಪ ಮುಗುಳು ನಕ್ಕಿದೆ ಮತ್ತು ನಾನು ಯಜಮಾನಿಯ ಹತ್ತಿರ ಏನು ಹೇಳಬೇಕೆಂದುಕೊಂಡೆ. ಆದರೆ ಅದೇ ಸಮಯಕ್ಕೆ ಯಜಮಾನ ಅಚಾನಕ್ಕಾಗಿ ಕಿಚನ್ ರೂಮಿನ ಬಾಗಿಲ ಹತ್ತಿರ ಬಂದು ನಿಂತರು. ಯಾಕೋ ಗೊತ್ತಿಲ್ಲ, ಅವರು ನನ್ನನ್ನು ಯಾವಾಗಲೂ ದುರುಗುಟ್ಟಿಕೊಂಡು ನೋಡುತ್ತಾ ಇರುತ್ತಿದ್ದರು. ಈಗಲೂ ಸಹ ಅದೇ ದೃಷ್ಟಿಯಿಂದ ನೋಡುತ್ತಿದ್ದರು. ನಾನು ಯಜಮಾನನನ್ನು ನೋಡಿದೆ ಮತ್ತು ಅವರನ್ನು ಕೇಳಿದೆ, ಯಜಮಾನರೇ, ನಿಮಗೆ ಏನಾದರೂ ಬೇಕಿತ್ತಾ ಎಂದು. ನನ್ನ ಮಾತನ್ನು ಕೇಳಿ ಯಜಮಾನರು ಮುಖವನ್ನು ಗಂಟಿಕ್ಕಿಕೊಂಡರು. ನನ್ನನ್ನು ಕಿತ್ತು ತಿನ್ನುವ ರೀತಿಯಲ್ಲಿ ಹೇಳತೊಡಗಿದರು, ಇದು ನಿನ್ನ ಮನೆಯಲ್ಲ, ನನ್ನ ಮನೆ. ನೀನು ನನ್ನ ಮೇಲೆ ಹಕ್ಕು ಚಲಾಯಿಸಬೇಡ. ನಾನು ಏನು ಮಾಡಬೇಕು ಏನು ಮಾಡಬಾರದು ಎನ್ನುವ ನಿರ್ಣಯವನ್ನು ನಿನ್ನನ್ನು ಕೇಳಿ ಮಾಡಬೇಕೆಂದಿಲ್ಲ. ಅವರ ಮಾತನ್ನು ಕೇಳಿ ನನಗೆ ಮುಜುಗರವಾಯಿತು. ನನಗಂತೂ ಗೊತ್ತೇ ಇರಲಿಲ್ಲ ಯಜಮಾನರು ನನ್ನ ಮಾತನ್ನು ಇಷ್ಟು ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ ಎಂದು. ಯಾಕೆಂದರೆ ಬೇರೆ ವಿಷಯಗಳಲ್ಲೆಲ್ಲ ನನ್ನ ಹತ್ತಿರ ಯಜಮಾನರು ಈ ರೀತಿ ಬಿಹೇವ್ ಮಾಡುತ್ತಿರಲಿಲ್ಲ. ಯಾವಾಗ ವಿಷಯ ಯಜಮಾನಿಯದಾಗಿತ್ತೋ ಆಗ ಅವರು ನನ್ನ ಮೇಲೆ ಬಹಳ ಸಿಟ್ಟು ಮಾಡಿಕೊಳ್ಳುತ್ತಿದ್ದರು. ನಾನು ಯಜಮಾನರ ಹತ್ತಿರ ಏನೋ ಹೇಳಬೇಕು ಎನ್ನುವಷ್ಟರಲ್ಲಿ ಯಜಮಾನರ ಹತ್ತಿರ ಹೋಗಿ ಹೇಳಿದಳು, ಈ ಹುಡುಗನ ಮೇಲೆ ಯಾಕೆ ಅಷ್ಟೊಂದು ಸಿಟ್ಟು ಮಾಡಿಕೊಳ್ಳುತ್ತಿದ್ದೀರಿ? ಅವನು ಹೇಳಿದ್ದು ಆ ಅರ್ಥದಿಂದ ಅಲ್ಲ. ಪ್ಲೀಸ್ ನವೀನ್, ಕೆಲಸಗಾರರೊಂದಿಗೆ ಒಳ್ಳೆಯ ರೀತಿಯಲ್ಲಿ ವರ್ತನೆ ಮಾಡ್ರಿ, ಇಲ್ಲದಿದ್ದರೆ ನೀವು ತೊಂದರೆಗೆ ಸಿಕ್ಕಿ ಹಾಕಿಕೊಳ್ಳುತ್ತೀರಾ. ನೆನಪಿರಬೇಕಲ್ಲವೇ, ಹಿಂದಿನ ಕೆಲಸಗಾರ ಸ್ವತಃ ಅವನೇ ನಮ್ಮ ಮನೆಯ ಕೆಲಸವನ್ನು ಬಿಟ್ಟು ಹೊರಟು ಹೋಗಿದ್ದ. ಯಜಮಾನಿಯು ಈ ಮಾತನ್ನು ಯಜಮಾನರಿಗೆ ಬಹಳ ನಿಧಾನವಾಗಿ ಹೇಳಿದಳು. ಆದರೂ ಸಹ ನನಗೆ ಅದು ಕೇಳಿಸಿತ್ತು. ಯಜಮಾನರು ನನ್ನನ್ನು ನೋಡಿ ಹೇಳಿದರು, ಕಾರ್ತಿಕ್, ನೀನು ರಾತ್ರಿ ಬೇಗ ಮಲಗಬೇಡ, ನನಗೆ ನಿನ್ನ ಹತ್ತಿರ ಒಂದು ಕೆಲಸವಿದೆ ಎಂದು ಹೇಳಿ ಯಜಮಾನರು ಯಜಮಾನಿಯೊಟ್ಟಿಗೆ ಹೊರಟು ಹೋದರು. ನಂತರ ನಾನು ಅಡಿಗೆ ಮಾಡುವುದರಲ್ಲಿ ಮಗ್ನನಾದೆ. ನಾನು ಪುನಃ ಯೋಚಿಸುತ್ತಿದ್ದೆ, ಹಿಂದಿನ ಕೆಲಸಗಾರನಿಗೆ ಏನಾಗಿರಬಹುದು? ಅವನೇಕೆ ಈ ಕೆಲಸವನ್ನು ಬಿಟ್ಟು ಹೋದ? ಏನು ಕಾರಣವಿಲ್ಲದೆ ಹೀಗೆ ಆಗುತ್ತಾ? ನಾನು ಇದರ ಬಗ್ಗೆ ಬಹಳ ಸಮಯದವರೆಗೆ ಯೋಚಿಸುತ್ತಿದ್ದೆ. ಅಷ್ಟರವರೆಗೆ ಅಡುಗೆ ರೆಡಿಯಾಗಿತ್ತು. ನಾನು ಯಜಮಾನಿಗೆ ಊಟ ರೆಡಿಯಾಗಿದೆ ಎಂದು ಹೇಳಿದೆ. ಅಷ್ಟೇ ಅಲ್ಲ, ಅವರಿಗೋಸ್ಕರ ಡೈನಿಂಗ್ ಟೇಬಲ್ ಮೇಲೆ ಊಟವನ್ನು ರೆಡಿ ಮಾಡಿದ್ದೆ. ಅವರು ಊಟವನ್ನು ಮಾಡಿದ ಮೇಲೆ ನಾನು ಕಿಚನ್ ರೂಮ್ನಲ್ಲಿ ಕುಳಿತು ಊಟವನ್ನು ಮಾಡಿದ್ದೆ. ಊಟ ಮಾಡಿದ ನಂತರ ನನ್ನ ತಾಯಿಯ ಫೋನ್ ಬಂದಿತ್ತು. ನಾನು ಅವಳೊಟ್ಟಿಗೆ ಫೋನ್ನಲ್ಲಿ ಮಾತನಾಡುವುದರಲ್ಲಿ ಬ್ಯುಸಿಯಾಗಿದ್ದೆ. ನಾನು ನನ್ನ ತಾಯಿಗೆ ಇಲ್ಲಿಯ ಚಲನವಲನಗಳ ಬಗ್ಗೆ ಹೇಳುತ್ತಿದ್ದೆ ಮತ್ತು ನಾನು ಇವತ್ತು ಬೆಳಗ್ಗೆಯಿಂದ ಏನೆಲ್ಲ ಮಾಡಿದೆ ಎಂದು ಅಮ್ಮನಲ್ಲಿ ಹೇಳುತ್ತಿದ್ದೆ. ನಾನು ಫೋನಿನಲ್ಲಿ ಮಾತನಾಡುತ್ತಿರುವಾಗ ಯಾರೋ ನನ್ನನ್ನು ನೋಡುತ್ತಿರುವ ಹಾಗೆ ಅನುಭವವಾಯಿತು. ನಾನು ತಿರುಗಿ ಬಾಗಿಲ ಕಡೆ ನೋಡಿದಾಗ ಕಕ್ಕಬಿಕ್ಕಿಯಾದೆ. ಯಾಕೆಂದರೆ ಬಾಗಿಲ ಹತ್ತಿರ ಯಜಮಾನರು ನಿಂತಿದ್ದರು ಮತ್ತು ಯಾವ ರೀತಿಯ ದೃಷ್ಟಿಯಲ್ಲಿ ನೋಡುತ್ತಿದ್ದರು ಎಂದರೆ ನನ್ನಿಂದ ಅವರಿಗೆ ಏನೋ ನಷ್ಟವಾಗಿರುವ ಹಾಗೆ ನೋಡುತ್ತಿದ್ದರು. ನಾನು ತಕ್ಷಣ ಹೆದರಿಕೊಂಡು ಕಾಲ್ ಕಟ್ ಮಾಡಿದೆ. ನಾನು ತಕ್ಷಣ ಬಾಗಿಲ ಹತ್ತಿರ ಯಜಮಾನರು ನಿಂತ ಕಡೆ ಹೊರಟು ಬಂದೆ ಮತ್ತು ಯಜಮಾನರ ಹತ್ತಿರ ಹೇಳಿದೆ, ಹೇಳಿ ಯಜಮಾನ್ರೆ, ಏನು ಕೆಲಸ ಇದೆ ಎಂದು.
ನಾನು ಯಜಮಾನರ ಹತ್ತಿರ ಕೇವಲ ಇಷ್ಟನ್ನೇ ಕೇಳಿದೆ. ಅದಕ್ಕೆ ಅವರು ಅಚಾನಕ್ಕಾಗಿ ನನ್ನ ಶರ್ಟಿನ ಕಾಲರನ್ನು ಹಿಡಿದು ಹೇಳತೊಡಗಿದರು, ನಿನಗೆ ಹೇಳಿದ್ದೇನಲ್ಲ, ಊಟ ಮುಗಿದ ತಕ್ಷಣ ನನ್ನ ರೂಮಿಗೆ ಬಾ ಎಂದು. ನೀನು ಮರೆತು ಹೋದೆಯಾ ಎಂದು ಕೇಳಿದರು. ಇದನ್ನು ಕೇಳಿ ನಾನು ಸಡನ್ಲಿ ಬೆಚ್ಚಿಬಿದ್ದೆ. ಯಾಕೆಂದರೆ ತಪ್ಪು ನನ್ನ ಕಡೆಯಿಂದಾಗಿತ್ತು. ಆದರೆ ನನಗೆ ತುಂಬ ಟೆನ್ಷನ್ ಆಯಿತು. ಆರಂಭದ ದಿನದಲ್ಲಿ ಯಜಮಾನರ ಬಿಹೇವಿಯರ್ ನನ್ನೊಟ್ಟಿಗೆ ಬಹಳ ಚೆನ್ನಾಗಿತ್ತು. ಆಗ ನಾನು ಇಲ್ಲಿ ಹೊಸಬನಾಗಿದ್ದೆ. ಆಗ ನನ್ನೊಟ್ಟಿಗೆ ಯಜಮಾನರು ಚೆನ್ನಾಗಿರುತ್ತಿದ್ದರು. ಈಗ ನಾನು ಇಲ್ಲಿ ಕೆಲಸಕ್ಕೆ ಸೇರಿ 1 ವಾರವಾಗುತ್ತಾ ಬಂದಿತ್ತು. ಅಷ್ಟೇ ಅಲ್ಲ, ಯಾವಾಗ ಬೆಳಗ್ಗೆಯಿಂದ ರಾತ್ರಿಯವರೆಗೂ ನಾನು ಇಲ್ಲಿ ಕೆಲಸ ಮಾಡಬೇಕೆಂದು ನಿಶ್ಚಯವಾಯಿತೋ ಆವಾಗಿನಿಂದಲೂ ಯಜಮಾನರ ಬಿಹೇವಿಯರ್ ನನ್ನೊಟ್ಟಿಗೆ ಬಹಳ ಕೆಟ್ಟದಾಗುತ್ತಾ ಬರುತ್ತಿದೆ. ಅಷ್ಟೇ ಅಲ್ಲ, ಅವರು ಯಾವತ್ತೂ ನನ್ನೊಂದಿಗೆ ಸಿಟ್ಟಿನಲ್ಲಿ ಮಾತನಾಡುತ್ತಿದ್ದರು. ನಾನು ಯಜಮಾನರ ಹತ್ತಿರ ಹೇಳಿದೆ, ಯಜಮಾನ್ರೇ, ನನ್ನಿಂದ ತಪ್ಪು ಆಗಿದೆ, ನನ್ನನ್ನು ಕ್ಷಮಿಸಿ ಎಂದು ಹೇಳಿ ಅವರ ಮುಂದೆ ಕೈ ಜೋಡಿಸಿದೆ. ಆಗ ಅವರು ನನ್ನ ಮೇಲೆ ಕನಿಕರ ತೋರಿಸಿದರು. ಅವರು ಹೇಳತೊಡಗಿದರು, ತಕ್ಷಣ ಇಲ್ಲಿಂದ ಹೊರಟು ನನ್ನೊಂದಿಗೆ ನನ್ನ ರೂಮಿಗೆ ಬಾ ಎಂದರು. ಹಾಗೆ ಹೇಳಿ ಅವರು ತಮ್ಮ ರೂಮಿಗೆ ಹೊರಟು ಹೋದರು. ನಾನು ತಕ್ಷಣ ನನ್ನ ಶರ್ಟಿನ ಕಾಲರನ್ನು ಸರಿ ಮಾಡಿಕೊಂಡು ಯಜಮಾನರ ರೂಮಿಗೆ ಹೋದೆ. ಆ ಸಮಯದಲ್ಲಿ ಆ ರೂಮಿನಲ್ಲಿ ಯಜಮಾನಿ ಇರಲಿಲ್ಲ. ಯಜಮಾನಿ ಹೊರಗಡೆ ಗಾರ್ಡನ್ನಲ್ಲಿ ತನ್ನ ಫ್ರೆಂಡ್ ಒಟ್ಟಿಗೆ ಫೋನಿನಲ್ಲಿ ಮಾತನಾಡುತ್ತಿದ್ದಳು. ನಾನು ಯಜಮಾನರ ರೂಮಿಗೆ ಹೋಗುತ್ತಿದ್ದ ಹಾಗೆ ಯಜಮಾನರು ನನ್ನನ್ನು ನೋಡುತ್ತಿದ್ದಂತೆ ನನ್ನ ಕೈಯಲ್ಲಿ ಬಹಳ ಬೆಲೆ ಬಾಳುವ ವಸ್ತ್ರವನ್ನು ಕೊಟ್ಟು ಹೇಳಿದರು, ತಕ್ಷಣ ಈ ಬಟ್ಟೆಯನ್ನು ಹಾಕಿಕೋ. ಯಜಮಾನರ ಈ ಮಾತನ್ನು ಕೇಳಿ ನಾನು ದಂಗಾಗಿ ಹೋದೆ. ಯಾಕೆಂದರೆ ಯಜಮಾನರು ಇಷ್ಟು ಬೆಲೆ ಬಾಳುವ ಬಟ್ಟೆಯನ್ನು ನನಗೆ ಯಾಕೆ ಹಾಕಿಕೊಳ್ಳಲು ಹೇಳುತ್ತಿದ್ದಾರೆ ಎಂದು ಗೊತ್ತಾಗಲಿಲ್ಲ. ಯಾಕೆಂದರೆ ಬಟ್ಟೆಯನ್ನು ನೋಡುತ್ತಿದ್ದ ಹಾಗೆ ಗೊತ್ತಾಗುತ್ತಿತ್ತು ಅದು ಬಹಳ ಬೆಲೆ ಬಾಳುವ ವಸ್ತು ಎಂದು ನನಗೆ ಅನಿಸುತ್ತಿತ್ತು. ಇದು ಯಜಮಾನರ ಬಟ್ಟೆ ಹಾಗೆ ಇದೆ, ಇದು ಹೊಸ ಬಟ್ಟೆ ಎಂದು ನನಗೆ ಅನಿಸುತ್ತಿತ್ತು. ಇದನ್ನು 1 ಸಾರಿಯೂ ಉಪಯೋಗಿಸಿಲ್ಲ. ನಾನು ಕೇಳಿದೆ, ಇದರ ಅರ್ಥ ಏನು ಯಜಮಾನ್ರೇ ಎಂದು. ಅದಕ್ಕೆ ಅವರು ತಕ್ಷಣ ಕೈಯಿಂದ ಸನ್ನೆ ಮಾಡಿದರು ಮತ್ತು ಬೇಗ ಇದನ್ನು ಹಾಕಿಕೋ ಎಂದರು. ಇದನ್ನು ಕೇಳಿ ನನಗೆ ಬಹಳ ಭಯವಾಯಿತು. ನಾನು ಪುನಃ ಕೇಳಿದೆ, ಯಾಕೆ ಯಜಮಾನ್ರೇ, ನಾನು ನಿಮ್ಮ ಇಷ್ಟು ಬೆಲೆ ಬಾಳುವ ಬಟ್ಟೆಯನ್ನು ತೊಡುವುದಿಲ್ಲ ಎಂದೆ. ಆಗ ಯಜಮಾನರು ಬೇಗ ಬೇಗ ತಮ್ಮ ಕೈಯಿಂದ ನನ್ನ ಶರ್ಟಿನ ಬಟನನ್ನು ಓಪನ್ ಮಾಡಲು ಶುರು ಮಾಡಿದರು ಮತ್ತು ಹೇಳಿದರು, ಯಾಕೆಂದರೆ ಇವತ್ತು ನಿನ್ನ ಮೊದಲ ರಾತ್ರಿ, ನೀನು ಮದುಮಗನಾಗಿ ಮದುಮಗಳ ಕೋಣೆಗೆ ಹೋಗಬೇಕು. ಇದನ್ನು ಕೇಳಿ ನಾನು ತುಂಬ ಆಘಾತಗೊಳಗಾದೆ. ನಾನು ಯೋಚಿಸಿದೆ, ನಿಜವಾಗ್ಲೂ ಯಜಮಾನರ ತಲೆ ಕೆಟ್ಟಿದೆಯಾ ಎಂದು. ಅವರು ನನ್ನ ಮದುವೆನ ಮಾಡುತ್ತಿದ್ದಾರಾ? ಹಾಗಾದರೆ ಆ ಹುಡುಗಿ ಯಾರು? ಅಷ್ಟೇ ಅಲ್ಲ, ಇವರು ನನಗೆ ಹೇಳದೆ ಕೇಳದೆ ಮದುವೆ ಮಾಡಿಸುತ್ತಿದ್ದಾರಾ? ಯಜಮಾನ್ರೇ, ನನಗೇನು ಅರ್ಥವಾಗುತ್ತಿಲ್ಲ ಎಂದೆ. ಅದಕ್ಕೆ ಅವರು ಹೇಳಿದರು, ನೀನು ನನ್ನ ಹೆಂಡತಿಯ ಗಂಡ ಮತ್ತು ನೀನು ರೆಡಿಯಾಗಿ ಅವಳ ರೂಮಿಗೆ ಹೋಗಬೇಕು ಎಂದರು. ಯಜಮಾನರ ಮಾತನ್ನು ಕೇಳಿ ನನಗೆ ಬಹಳ ಆಶ್ಚರ್ಯವಾಯಿತು ಮತ್ತು ನನ್ನ ಮನಸ್ಸು ಹೇಳುತ್ತಿತ್ತು, ಇಲ್ಲಿಂದ ಓಡಿ ಹೋಗು ಎಂದು. ಆದರೆ ಹೋಗುವುದಾದರೂ ಎಲ್ಲಿ? ಈ ಥರ ನೌಕರಿಯನ್ನು ಬಿಟ್ಟು ಇಲ್ಲಿಂದ ಓಡಿ ಹೋಗಲು ಸಾಧ್ಯ ಇರಲಿಲ್ಲ. ಮತ್ತು ರಾತ್ರಿ ಈ ಸಮಯದಲ್ಲಿ ಮನೆಗೆ ಹೋಗಲು ಸಹ ಸಾಧ್ಯವಿಲ್ಲ. ಯಾಕೆಂದರೆ ನಮ್ಮ ಊರು ಇಲ್ಲಿಂದ ತುಂಬ ದೂರದಲ್ಲಿದೆ. ಅಕಸ್ಮಾತಾಗಿ ನಾನು ಇಲ್ಲಿಂದ ಓಡಿ ಹೋದರೂ ಸಹ ನನ್ನ ಊರಿನಲ್ಲಿ ನನ್ನ ವಯಸ್ಸಾದ ತಂದೆ ತಾಯಿ ಯೋಚನೆ ಮಾಡಲು ಶುರು ಮಾಡುತ್ತಾರೆ. ಇದ್ದಕ್ಕಿದ್ದಂತೆ ಹಾಗೆ ಯಾಕೆ ಇವನು ಕೆಲಸವನ್ನು ಬಿಟ್ಟು ಬಂದ ಎಂದು ಅವರು ನನ್ನನ್ನು ನೋಡುತ್ತಿದ್ದ ಹಾಗೆ ಟೆನ್ಷನ್ ಮಾಡಿಕೊಳ್ಳುತ್ತಾರೆ. ನನ್ನ ತಂದೆ ತಾಯಿಗೆ ತೊಂದರೆ ಕೊಡುವುದಕ್ಕಿಂತ ನಾನೇ ಸ್ವತಃ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು ಎಂದು ಯೋಚಿಸಿದೆ. ಅದಕ್ಕಾಗಿ ಬೇರೆ ದಾರಿ ಕಾಣದೆ ನಾನು ಯಜಮಾನರ ಹೊಸ ಬಟ್ಟೆಯನ್ನು ತೊಟ್ಟುಕೊಂಡೆ ಮತ್ತು ಯಜಮಾನರು ತಮ್ಮ ಕೈಯಿಂದಲೇ ನನ್ನ ಹೇರ್ ಸ್ಟೈಲ್ ಮಾಡಿದರು ಮತ್ತು ನನ್ನ ಮೇಲೆ ಪರ್ಫ್ಯೂಮ್ ಕೂಡ ಹಾಕಿದರು. ಅದರ ಪರಿಮಳ ರೂಮಿನ ತುಂಬೆಲ್ಲ ಹರಡಿತ್ತು. ಅಷ್ಟೇ ಅಲ್ಲ, ಅವರು ತಮ್ಮ ಬಹಳ ಬೆಲೆ ಬಾಳುವ ಚಪ್ಪಲಿಯನ್ನು ಸಹ ಹಾಕಿಕೊಳ್ಳಲು ಹೇಳಿದರು. ನಾನು ಇಷ್ಟೊಂದು ಸ್ಮಾರ್ಟಾಗಿ ಕಾಣುತ್ತಿದ್ದೇನೆ ಎಂದರೆ ನನ್ನನ್ನು ನಾನೇ ಗುರುತು ಹಿಡಿಯದಷ್ಟು ಬದಲಾಗಿದ್ದೆ. ನಾನು ಮನಸ್ಸಿನಲ್ಲಿ ಯೋಚಿಸತೊಡಗಿದೆ, ಯಾವಾಗ ನನ್ನ ಮದುವೆಯಾಗುತ್ತೋ ಆವಾಗ ನಾನು ಮದುಮಗನಾಗಿ ಇಷ್ಟೇ ಸ್ಮಾರ್ಟಾಗಿ ಕಾಣಬಹುದು. ಆದರೆ ಮದುಮಗಳು ಹೇಗೆ ಎಂದು ಯೋಚಿಸಿದೆ. ಮದುಮಗಳ ಬಗ್ಗೆ ಯೋಚಿಸುತ್ತಿರುವಾಗ ಸಡನ್ನಾಗಿ ನನಗೆ ಯಜಮಾನಿ ನೆನಪಾಗಿತ್ತು ಮತ್ತು ನನಗೆ ಟೆನ್ಷನ್ ಆಗತೊಡಗಿತು. ಯಾಕೆಂದರೆ ನಾನೀಗ ಇದೇ ಪೊಸಿಷನ್ನಲ್ಲಿ ರೆಡಿಯಾಗಿ ಯಜಮಾನಿಯ ಬಳಿ ಹೋಗಬೇಕಿತ್ತು. ಯಾಕೆಂದರೆ ಯಜಮಾನರು ನನ್ನ ಮೇಲೆ ಒತ್ತಡ ಹಾಕುತ್ತಿದ್ದರು. ಅಕಸ್ಮಾತಾಗಿ ನಾನು ಈ ರೀತಿ ಮಾಡದಿದ್ದರೆ ಯಜಮಾನರು ನನ್ನನ್ನು ಕೆಲಸದಿಂದ ತೆಗೆದು ಹಾಕಬಹುದು. ಆದರೆ ನಾನು ಈ ಸಮಯದಲ್ಲಿ ನೌಕರಿ ಬಿಡುವುದು ಬಹಳ ದೊಡ್ಡ ಆಪತ್ತನ್ನು ಎದುರಿಸಿದ ಹಾಗೆ. ಈ ಸಂದರ್ಭದಲ್ಲಿ ಹೇಗೆ ಪಾರಾಗುವುದು?
ನಾನು ಯೋಚಿಸುತ್ತಾ ಸುಸ್ತಾಗಿ ಹೋಗಿದ್ದೆ. ನನಗೆ ಯಜಮಾನಿಯನ್ನು ಕಂಡರೆ ಇಷ್ಟವೇನೋ ಇತ್ತು. ಆದರೆ ನಾನು ಅವರನ್ನು ಯಾವಾಗಲೂ ಕೆಟ್ಟ ದೃಷ್ಟಿಯಿಂದ ನೋಡಿರಲಿಲ್ಲ. ಇದು ನನ್ನ ಯಜಮಾನರ ಆರ್ಡರ್ ಆಗಿತ್ತು. ಇದನ್ನು ಒಪ್ಪಿಕೊಳ್ಳದಿದ್ದರೆ ನಾನು ಕೆಲಸವನ್ನು ಕಳೆದುಕೊಳ್ಳಬೇಕಾಗುವುದು. ಏಕೆಂದರೆ ನನಗೆ ಈ ನೌಕರಿಯ ಅವಶ್ಯಕತೆ ತುಂಬ ಇದೆ. ಅದಕ್ಕಾಗಿ ನಾನು ಇಷ್ಟವಿಲ್ಲದಿದ್ದರೂ ಮದುಮಗನಾಗಿ ರೆಡಿಯಾದೆ. ನಾನು ರೆಡಿಯಾದ ಮೇಲೆ ಯಜಮಾನರು ನನ್ನ ಕೈಯನ್ನು ಹಿಡಿದುಕೊಂಡು ಬಲವಂತವಾಗಿ ಯಜಮಾನಿಯ ರೂಮಿನ ಹತ್ತಿರ ಕರೆದುಕೊಂಡು ಹೋದರು. ನನಗಂತೂ ಏನೂ ತೋಚಲಿಲ್ಲ. ಯಜಮಾನರೇ, ಏನು ಮಾಡ್ತಾ ಇದ್ದೀರಾ ಎಂದು ನಾನೇನಾದರೂ ಅವರಿಗೆ ಪ್ರಶ್ನೆ ಕೇಳಿದರೆ ಅವರು ನನ್ನನ್ನು ದುರಿಗುಟ್ಟಿಕೊಂಡು ನೋಡಿ ಸುಮ್ಮನಾಗುವಂತೆ ಹೇಳುತ್ತಿದ್ದರು. ಅವರು ನನ್ನನ್ನು ಯಜಮಾನಿಯ ಕೋಣೆ ಹತ್ತಿರದವರೆಗೂ ಕರೆದುಕೊಂಡು ಬಂದಿದ್ದರು. ಆ ಸಂದರ್ಭದಲ್ಲಿ ಯಜಮಾನಿ ತನ್ನ ಫ್ರೆಂಡ್ ಹತ್ತಿರ ಬಹಳ ಸಮಯದವರೆಗೆ ಗಾರ್ಡನ್ನಲ್ಲಿ ಮಾತನಾಡಿಕೊಂಡು ತನ್ನ ಇನ್ನೊಂದು ರೂಮಿನಲ್ಲಿ ಹೋಗಿ ಮಲಗಿದ್ದಳು. ಯಾಕೆಂದರೆ ಯಜಮಾನರು ನನ್ನನ್ನು ರೆಡಿ ಮಾಡಲು ಸುಮಾರು 1 ಗಂಟೆಯ ಸಮಯ ತೆಗೆದುಕೊಂಡಿದ್ದರು. ಯಜಮಾನರು ನನ್ನ ಹತ್ತಿರ ಹೀಗೆ ಹೇಳಲು ಶುರು ಮಾಡಿದರು. ಇದು ನಿನ್ನ ಮದುಮಗಳ ರೂಮ್. ನಿನ್ನ ಮದುಮಗಳು ಮಲಗಿದ್ದಾಳೆ. ಆದರೆ ನೀನು ಹೋಗಿ ಅವಳನ್ನು ಎಬ್ಬಿಸು. ಅಷ್ಟೇ ಅಲ್ಲ, ರಾತ್ರಿ ಪೂರ್ತಿ ನೀನು ನಿನ್ನ ಹೆಂಡತಿಯ ಒಟ್ಟಿಗೆ ಇರು ಎಂದರು. ಇದನ್ನು ಕೇಳಿ ನಾನು ನನ್ನ ಯಜಮಾನರಿಗೆ ಹೇಳಿದೆ, ನೀವು ಏನು ಮಾತನಾಡುತ್ತಿದ್ದೀರಾ? ನೀವು ಏನು ಹೇಳುತ್ತಿದ್ದೀರಾ ಎಂದು ನಿಮಗೆ ಏನಾದರೂ ಗೊತ್ತಾ? ನೀವು ಯಾಕೆ ಹೀಗೆಲ್ಲ ಹೇಳುತ್ತಿದ್ದೀರಾ? ನಾನು ಯಜಮಾನ ಹೇಗೆ ಆಗುತ್ತೇನೆ? ಅಕಸ್ಮಾತಾಗಿ ಯಜಮಾನಿಗೆ ಗೊತ್ತಾದರೆ ಅವರು ನನ್ನನ್ನು ತಳ್ಳಿ ರೂಮ್ನಿಂದ ಹೊರಗೆ ಹಾಕುತ್ತಾರೆ. ಅಷ್ಟೇ ಅಲ್ಲ, ಅವರು ನನ್ನನ್ನು ತಪ್ಪು ತಿಳಿಯಬಹುದು ಮತ್ತು ಅವರು ನನ್ನ ಮೇಲೆ ಅಪವಾದ ಹೊರಿಸಿ ಎಲ್ಲರ ಮುಂದೆ ನನ್ನ ಮರ್ಯಾದೆಯನ್ನು ತೆಗೆದರೆ ನಾನು ಎಲ್ಲರಿಗೂ ಹೇಗೆ ಮುಖವನ್ನು ತೋರಿಸಬಹುದು? ಊರಿನಲ್ಲಿ ನನ್ನ ವಯಸ್ಸಾದ ತಂದೆ ತಾಯಿ ಇದ್ದಾರೆ. ಅವರಿಗೆ ನಾನೊಬ್ಬನೇ ಮಗ. ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಅವರಿಗೆ ದಿಕ್ಕಿಲ್ಲ. ಅವರಿಗೆ ಈ ವಿಷಯ ಗೊತ್ತಾದರೆ ಅವರು ಜೀವಂತ ಇದ್ದರೂ ಸಹ ಸತ್ತಂತೆ ಆಗುವುದು ಅವರ ಜೀವನ. ನನ್ನ ತಂದೆ ತಾಯಿಗಳಿಗೆ ನಾನು ಹೇಗೆ ಮುಖವನ್ನು ತೋರಿಸಲಿ? ನಾನು ಇಲ್ಲಿ ನೌಕರಿ ಮಾಡಲು ಬಂದಿದ್ದೇನೆ. ಅಕಸ್ಮಾತಾಗಿ ನಾನು ಯಜಮಾನಿ ಒಟ್ಟಿಗೆ ಈ ರೀತಿ ಮಾಡಿದರೆ ಎಲ್ಲರ ದೃಷ್ಟಿಯಲ್ಲಿ ನಾನು ಕೆಟ್ಟವನಾಗಿ ಕಾಣುತ್ತೇನೆ. ನನಗೆ ಯಾರು ಮರ್ಯಾದೆಯನ್ನು ಕೊಡುವುದಿಲ್ಲ ಎಂದು ಹೇಳುತ್ತಾ ತಕ್ಷಣ ನಾನು ಯಜಮಾನರ ಕಾಲನ್ನು ಹಿಡಿದುಕೊಂಡೆ ಮತ್ತು ಅವರ ಕಾಲಿನ ಮೇಲೆ ಬಿದ್ದು ಬಹಳ ರಿಕ್ವೆಸ್ಟ್ ಮಾಡಿಕೊಂಡೆ, ನನ್ನನ್ನು ಬಿಟ್ಟು ಬಿಡಿ. ನನ್ನಿಂದ ಈ ಪಾಪದ ಕೆಲಸ ಆಗುವುದಿಲ್ಲ. ಇದನ್ನು ನನ್ನಿಂದ ಮಾಡಿಸಬೇಡಿ ಯಜಮಾನರೇ. ನನ್ನನ್ನು ಹೋಗಲು ಬಿಡಿ. ಯಜಮಾನಿ ಬಹಳ ಒಳ್ಳೆಯ ಹೆಂಗಸು. ನಾನು ಅವರ ದೃಷ್ಟಿಯಲ್ಲಿ ಕೆಟ್ಟವನಾಗಲು ಬಯಸುವುದಿಲ್ಲ. ನಾನು ನನ್ನ ಯಜಮಾನರ ಹತ್ತಿರ ವಿಧವಾಗಿ ಬೇಡಿಕೊಂಡೆ. ಆದರೆ ಅವರಿಗೆ ನನ್ನ ಮೇಲೆ ಕನಿಕರ ಬರಲಿಲ್ಲ. ನಾನು ಇಲ್ಲಿ ಮೊದಲು ನೌಕರಿ ಮಾಡಲು ಬಂದಾಗ ಯಜಮಾನರ ಒಳ್ಳೆಯ ಬಿಹೇವಿಯರನ್ನು ನೋಡಿ ಇಲ್ಲಿ ಕೆಲಸ ಮಾಡಲು ಒಪ್ಪಿಕೊಂಡಿದ್ದೆ. ಮೋಸ್ಟ್ಲಿ ಯಜಮಾನರಿಗೆ ಯಾರು ಕೆಲಸಗಾರರು ಸಿಕ್ಕಿಲ್ಲ ಅಂತ ಅನಿಸುತ್ತೆ. ಅದಕ್ಕಾಗಿ ಅವರು ನನ್ನನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡರು. ನನಗೆ ಗೊತ್ತೇ ಇರಲಿಲ್ಲ ಈ ಮನುಷ್ಯ ಇಷ್ಟು ಕೆಟ್ಟವನು ಅಂತ. ಅಕಸ್ಮಾತ್ ನನಗೇನಾದರೂ ಗೊತ್ತಿದ್ದರೆ ನಾನು ಇಲ್ಲಿ ಕೆಲಸವೇ ಮಾಡುತ್ತಿರಲಿಲ್ಲ. ನನಗೆ ಇವತ್ತು ಈ ಮನೆಯಲ್ಲಿ ಕೆಲಸ ಮಾಡಿದ್ದಕ್ಕೆ ಬಹಳ ಪಶ್ಚಾತ್ತಾಪ ಅನಿಸುತ್ತಿದೆ. ಯಜಮಾನರು ನನ್ನನ್ನು ಮೇಲಕ್ಕೆ ಎತ್ತಿದರು ಮತ್ತು ನನ್ನ ಕಣ್ಣೀರನ್ನು ಒರೆಸಿ ಹೇಳತೊಡಗಿದರು, ನೋಡು, ನೀನು ನಿನ್ನ ಮುಖವನ್ನು ಕೆಡಿಸಿಕೊಂಡಿದ್ದೀಯಾ. ನಿನಗೆ ಗೊತ್ತಾ, ನಿನ್ನ ಯಜಮಾನಿಗೆ ಅಸ್ತವ್ಯಸ್ತವಾಗಿರುವುದು ಸ್ವಲ್ಪವೂ ಇಷ್ಟವಿಲ್ಲ. ಆದರೆ ನೀನು ಈ ಸಮಯದಲ್ಲಿ ಬಹಳ ಹ್ಯಾಂಡ್ಸಮ್ ಆಗಿ ಕಾಣಿಸುತ್ತಿದ್ದೀಯಾ ಎಂದು ಹೇಳಿ ಅವರು ತಮ್ಮ ಕೈಯಿಂದಲೇ ನನ್ನ ಬಟ್ಟೆಯನ್ನೆಲ್ಲ ಸರಿ ಮಾಡಿದರು ಮತ್ತು ನನಗೆ ಒಳಗಡೆ ಹೋಗಲು ಸನ್ನೆ ಮಾಡುತ್ತಿದ್ದರು. ನಾನು ಆಶ್ಚರ್ಯದಿಂದ ಮಾಲೀಕರ ಮುಖವನ್ನು ನೋಡುತ್ತಿದ್ದೆ. ಈ ಮನುಷ್ಯನಿಗೆ ಏನಾಗಿದೆ ಅಂತ ನನಗೆ ಅರ್ಥವೇ ಆಗಲಿಲ್ಲ. ಇವನು ತನ್ನ ಹೆಂಡತಿಯ ಜೊತೆ ತನ್ನ ಒಪ್ಪಿಗೆಯ ಮೇಲೆ ಬೇರೆ ಗಂಡಸಿಗೆ ಒಂದು ರಾತ್ರಿಯನ್ನು ಕಳೆಯಲು ಕಳಿಸುತ್ತಿದ್ದಾನಲ್ಲ ಎಂದು. ಇಂತಹ ವ್ಯಕ್ತಿಯನ್ನು ನನ್ನ ಜೀವನದಲ್ಲಿ ಎಲ್ಲೂ ನೋಡಿರಲಿಲ್ಲ. ಈ ವ್ಯಕ್ತಿ ಯಾಕೆ ಹೀಗೆ ಮಾಡುತ್ತಿದ್ದಾನೆ? ಯಾರಾದರೂ ತನ್ನ ಕೆಲಸದವನನ್ನು ತನ್ನ ಹೆಂಡತಿಯ ರೂಮಿಗೆ ಕಳಿಸಬಹುದಾ? ನಾನು ಅಲ್ಲೇ ನಿಂತು ಇದನ್ನೆಲ್ಲ ಯೋಚಿಸುತ್ತಿದ್ದೆ. ಆಗ ಯಜಮಾನರು, ಹೋಗು, ಬೇಗ ಹೋಗು, ಅಲ್ಲಿ ನಿನ್ನ ಹೆಂಡತಿ ಕಾಯುತ್ತಿದ್ದಾಳೆ ಎಂದರು. ಮತ್ತು ಅಕಸ್ಮಾತ್ ನೀನು ನನ್ನ ಹೆಂಡತಿಯೊಟ್ಟಿಗೆ ಪೂರ್ತಿ ರಾತ್ರಿ ಕಳೆದರೆ ಬೆಳಗ್ಗೆ ನಿನಗೆ ಒಂದು ಬಹುಮಾನ ಸಿಗುತ್ತದೆ ಎಂದರು. ಯಜಮಾನರಿಗೆ ಚೆನ್ನಾಗಿ ಗೊತ್ತಿತ್ತು ನಾನು ತುಂಬ ಬಡವ ಎಂದು. ಅದಕ್ಕಾಗಿ ಅವರು ನನಗೆ ಹಣದ ಆಸೆ ತೋರಿಸುತ್ತಿದ್ದರು. ಆದರೆ ನನಗೆ ಹಣದ ಆಸೆ ಖಂಡಿತವಾಗಿಯೂ ಇರಲಿಲ್ಲ. ಅದಕ್ಕಾಗಿ ನಾನು ನನ್ನ ಯಜಮಾನರಿಗೆ ಹೇಳಿದೆ, ನನಗೆ ಹಣದ ಆಸೆ ತೋರಿಸಬೇಡಿ. ನನಗೆ ಒಂದು ಹೆಂಗಸಿನ ಮರ್ಯಾದೆ ಬಹಳ ಮುಖ್ಯ. ನೀವು ತಿಳಿದುಕೊಂಡಿರುವ ರೀತಿ ಹುಡುಗ ನಾನಲ್ಲ. ನಾನು ಹೆಂಗಸರಿಗೆ ಬಹಳ ಮರ್ಯಾದೆಯನ್ನು ಕೊಡುತ್ತೇನೆ. ಅಷ್ಟೇ ಅಲ್ಲ, ನಾನು ಯಾವ ಹೆಂಗಸರನ್ನು ಸಹ ಕಣ್ಣೆತ್ತಿಯೂ ನೋಡುವುದಿಲ್ಲ ಎಂದೆ. ಇದನ್ನು ಕೇಳಿ ಯಜಮಾನರಿಗೆ ಬಹಳ ಸಿಟ್ಟು ಬಂತು ಮತ್ತು ಅವರು ನನ್ನ ಕಿವಿಯಲ್ಲಿ ಹೇಳಿದರು, ಹಾಗಾದರೆ ನೀನು ರೆಡಿಯಾಗು. ನಿನ್ನನ್ನು ಈಗಲೇ ಮನೆಯಿಂದ ಹೊರಹಾಕುತ್ತೇನೆ. ನೀನು ನಿನ್ನ ಹಳ್ಳಿಗೆ ಹೋಗು. ಒಂದು ವೇಳೆ ನಿನಗೆ ಕೆಲಸ ಬಿಟ್ಟು ಹೋಗಲು ಮನಸ್ಸಿಲ್ಲದಿದ್ದರೆ ನೀನು ಈಗ ರೂಮಿನೊಳಗೆ ಹೋಗು ಎಂದರು. ಹೀಗೆ ಹೇಳುತ್ತಾ ಯಜಮಾನರು ರೂಮಿನ ಬಾಗಿಲನ್ನು ತೆರೆದರು
ಮತ್ತು ನನ್ನನ್ನು ಒಳಗೆ ತಳ್ಳಿದರು. ನಾನು ಸೀದಾ ಬೆಡ್ಡಿನ ಮೇಲೆ ಯಜಮಾನಿಯ ಮೈ ಮೇಲೆ ಹೋಗಿ ಬಿದ್ದೆ. ಯಜಮಾನಿ ಬೆಡ್ ಮೇಲೆ ಮಗ್ಗಲು ಹಾಕಿ ಮಲಗಿದ್ದಳು. ಯಜಮಾನರು ನನ್ನನ್ನು ಎಷ್ಟು ಜೋರಾಗಿ ತಳ್ಳಿದರು ಎಂದರೆ ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಳ್ಳಲು ಆಗಲಿಲ್ಲ. ಯಾಕೆಂದರೆ ಯಜಮಾನರು ಜಿಮ್ ಮಾಡುತ್ತಿದ್ದರಿಂದ ಅವರಿಗೆ ಬಹಳ ತಾಕತ್ತಿತ್ತು. ನನಗೆ ಅಷ್ಟು ಶಕ್ತಿ ಇರಲಿಲ್ಲ. ನಾನು ತಕ್ಷಣ ಎದ್ದು ಬಾಗಿಲ ಹತ್ತಿರ ಓಡಿ ಹೋದೆ. ಆದರೆ ಅಲ್ಲಿಯವರೆಗೆ ಯಜಮಾನರು ಹೊರಗಿನಿಂದ ಬಾಗಿಲನ್ನು ಲಾಕ್ ಮಾಡಿದರು. ಇದನ್ನು ನೋಡಿ ನನಗೆ ಬಹಳ ಟೆನ್ಷನ್ ಆಯಿತು. ತಕ್ಷಣ ನಾನು ಬಾಗಿಲು ಜೋರಾಗಿ ಬಡಿಯಲು ಶುರು ಮಾಡಿದೆ. ಅಷ್ಟೇ ಅಲ್ಲ, ನಾನು ಯಜಮಾನರಿಗೆ ಜೋರಾಗಿ ಕಿರಿಚುತ್ತಾ ಹೇಳಿದೆ, ಯಜಮಾನರೇ ಬಾಗಿಲನ್ನು ತೆರೆಯಿರಿ ಎಂದು. ಆದರೆ ಯಜಮಾನರು ಬಾಗಿಲು ತೆರೆಯಲಿಲ್ಲ. ನಾನು ಬಹಳ ಆಶ್ಚರ್ಯದಿಂದ ಮತ್ತು ಟೆನ್ಷನ್ನಿಂದ ಯಜಮಾನಿಯ ಕಡೆ ನೋಡುತ್ತಿದ್ದೆ. ಯಜಮಾನಿಯೂ ಸಹ ನನ್ನ ಕಡೆ ನೋಡುತ್ತಿದ್ದ ಹಾಗೆ ಕಕ್ಕಾಬಿಕ್ಕಿಯಾದಳು. ಮತ್ತು ಯಜಮಾನಿ ಹೇಳಿದಳು, ನೀನು ಇಷ್ಟು ಹೊತ್ತಿನಲ್ಲಿ ನನ್ನ ರೂಮಿನಲ್ಲಿ ಏನು ಮಾಡುತ್ತಿದ್ದೀಯಾ? ಮತ್ತು ನೀನೇಕೆ ಈ ರೀತಿ ಬಟ್ಟೆಯನ್ನು ಹಾಕಿದ್ದೀಯಾ? ನೀನು ಎಲ್ಲಿಗಾದರೂ ಹೋಗುತ್ತಿದ್ದೀಯಾ ಅಥವಾ ಎಲ್ಲಿಂದಾದರೂ ಬರುತ್ತಿದ್ದೀಯಾ ಎಂದು ಕೇಳಿದಳು. ಹೀಗೆ ಹೇಳುತ್ತಿದ್ದ ಹಾಗೆ ಯಜಮಾನಿ ಹಾಸಿಗೆಯಿಂದ ಎದ್ದು ನಿಂತಳು ಮತ್ತು ನನ್ನ ಹತ್ತಿರ ಬರತೊಡಗಿದಳು. ಇವತ್ತು ರಾತ್ರಿ ನಾನು ನನ್ನ ಯಜಮಾನಿ ಒಟ್ಟಿಗೆ ರಾತ್ರಿಯನ್ನು ಕಳೆಯಬೇಕು ಎನ್ನುವ ವಿಷಯ ಯೋಚಿಸುತ್ತಿದ್ದ ಹಾಗೆ ನನ್ನ ಶರೀರ ನಡುಗಲು ಶುರುವಾಯಿತು. ನಾನು ಯಜಮಾನಿಯ ಹತ್ತಿರ ಕೇಳಿದೆ, ಪ್ಲೀಸ್ ನನ್ನನ್ನು ಕ್ಷಮಿಸಿ ಮತ್ತು ನನ್ನನ್ನು ತಪ್ಪು ತಿಳಿಯಬೇಡಿ ಎಂದು ಹೇಳಿ ನಾನು ಬಾಗಿಲ ಹತ್ತಿರ ಹೋಗಿ ನಿಂತೆ. ಅಷ್ಟೇ ಅಲ್ಲ, ನಾನು ತಲೆ ತಗ್ಗಿಸಿ ನಿಂತಿದ್ದೆ. ನನಗೆ ಬಹಳ ಹೆದರಿಕೆ ಆಗುತ್ತಿತ್ತು. ಯಾಕೆಂದರೆ ರಾತ್ರಿ ಈ ಹೊತ್ತಿನಲ್ಲಿ ನಾನು ಒಂದು ಹೆಂಗಸಿನೊಂದಿಗೆ ರೂಮಿನಲ್ಲಿ ಲಾಕ್ ಆಗಿದ್ದೇನೆ. ಯಜಮಾನಿ ನನ್ನ ಮೇಲೆ ಯಾವುದೇ ರೀತಿಯ ಅಪವಾದ ಮಾಡಬಹುದಿತ್ತು. ಗಂಡಸು ಎಷ್ಟೇ ನಿಷ್ಠಾವಂತ ಮತ್ತು ಸಾಧು ಆಗಿದ್ದರೂ ಸಹ ಹೆಂಗಸರು ಅವರ ಮೇಲೆ ಅಪವಾದ ಮಾಡಲು ತಡ ಮಾಡುವುದಿಲ್ಲ. ಅಷ್ಟೇ ಅಲ್ಲ, ಜನರು ಸಹ ಈ ಅಪವಾದವನ್ನು ನಂಬುವರು. ಇದನ್ನೆಲ್ಲ ಯೋಚನೆ ಮಾಡುತ್ತಿದ್ದ ಹಾಗೆ ನನ್ನ ಶರೀರ ನಡುಗಲು ಪ್ರಾರಂಭವಾಯಿತು. ನಾನು ಪುನಃ ಬಾಗಿಲನ್ನು ಬಾರಿಸಲು ಪ್ರಾರಂಭಿಸಿದೆ ಮತ್ತು ಯಜಮಾನರೇ ಪ್ಲೀಸ್ ಬಾಗಿಲನ್ನು ತೆರೆಯಿರಿ ಮತ್ತು ನನ್ನನ್ನು ಇಲ್ಲಿಂದ ಹೊರಹೋಗಲು ಬಿಡಿ ಎಂದು ಜೋರಾಗಿ ಬಾಗಿಲನ್ನು ಬಾರಿಸಲು ಪ್ರಾರಂಭಿಸಿದೆ. ಆದರೆ ಯಜಮಾನರು ಬಾಗಿಲನ್ನು ತೆರೆಯಲೇ ಇಲ್ಲ. ನಾನು ಬಾಗಿಲನ್ನು ಬಡಿದು ಸುಸ್ತಾಗಿದ್ದೆ. ಯಜಮಾನಿ ಸುಮ್ಮನೆ ಒಂದು ಕಡೆ ನಿಂತಿದ್ದಳು. ನಾನು ನೋಟಿಸ್ ಮಾಡಿದೆ, ಅವಳ ಕಣ್ಣಲ್ಲಿ ನೀರು ಇತ್ತು. ಸ್ವಲ್ಪ ಸಮಯದ ನಂತರ ಯಜಮಾನಿ ನನ್ನ ಕಡೆ ಬರಲು ಪ್ರಾರಂಭಿಸಿದಳು. ನಾನು ತಕ್ಷಣ ಎರಡು ಕೈಯನ್ನು ಜೋಡಿಸಿ ಹೇಳಲು ಪ್ರಾರಂಭಿಸಿದೆ, ಮೇಡಮ್, ನೀವು ನನ್ನ ಹತ್ತಿರ ಬರಬೇಡಿ. ನಾನು ನಿಮಗೆ ಏನು ಮಾಡುವುದಿಲ್ಲ. ನನ್ನನ್ನು ಯಜಮಾನರು ಒತ್ತಾಯವಾಗಿ ನಿಮ್ಮ ರೂಮಿಗೆ ಕಳಿಸಿದ್ದಾರೆ. ಆದರೆ ನನಗೆ ಇಲ್ಲಿ ಬರಲು ಇಷ್ಟವಿರಲಿಲ್ಲ. ಇಷ್ಟು ಹೇಳುತ್ತಿದ್ದ ಹಾಗೆ ನಾನು ಪ್ರಾರಂಭಿಸಿದೆ. ನಾನು ನನ್ನ ಮುಖವನ್ನು ನನ್ನ ಕೈಯಿಂದ ಮುಚ್ಚಿಕೊಂಡಿದ್ದೆ. ನಾನು ಈ ರೂಮಿನಿಂದ ಹೊರಗೆ ಹೋಗಲು ಬಯಸುತ್ತಿದ್ದೆ. ನಾನು ಯಜಮಾನಿಯ ಹತ್ತಿರ ಹೇಳಿದೆ, ನಾನು ಆ ಥರ ಹುಡುಗ ಅಲ್ಲ. ಆದರೆ ಯಜಮಾನರು ನನ್ನನ್ನು ತುಂಬ ಒತ್ತಾಯ ಮಾಡಿ ಇಲ್ಲಿಗೆ ಕಳಿಸಿದ್ದಾರೆ ಎಂದೆ. ಅದಕ್ಕೆ ಯಜಮಾನಿ ಹೇಳಿದರು, ನನಗೆ ಗೊತ್ತು ನೀನು ತುಂಬ ಒಳ್ಳೆಯ ಹುಡುಗ ಎಂದು. ನನಗೆ ಬಹಳ ನಾಚಿಕೆ ಆಗುತ್ತಿತ್ತು. ಮತ್ತೆ ನಾನು ಯಜಮಾನಿಗೆ ಹೇಳಿದೆ, ಪ್ಲೀಸ್ ನನ್ನ ಮೇಲೆ ಯಾವುದೇ ಅಪವಾದ ಮಾಡಬೇಡಿ ಎಂದು. ಯಜಮಾನಿ ನನ್ನ ಹತ್ತಿರ ಬಂದಳು ಮತ್ತು ಶಾಂತವಾಗಿ ಹೇಳಿದಳು, ನೀನು ಹೆದರಬೇಡ. ಆದರೆ ಯಜಮಾನಿ ನನ್ನ ಹತ್ತಿರ ಬಂದಿದ್ದಳು. ಆದರೆ ನನಗೆ ಏನು ಮಾಡಬೇಕೆಂದು ಗೊತ್ತಾಗಲಿಲ್ಲ. ಯಜಮಾನಿಯೂ ಸಹ ಯಜಮಾನರ ಹಾಗೆ ನನ್ನನ್ನು ಯಾವ ವಿಷಯದಲ್ಲಾದರೂ ಸಿಕ್ಕಿ ಹಾಕಿಸಬಹುದೆಂದು ನಾನು ತುಂಬ ಹೆದರುತ್ತಿದ್ದೆ. ಯಜಮಾನಿ ನನ್ನನ್ನು ಟಚ್ ಮಾಡಲು ಪ್ರಾರಂಭಿಸುತ್ತಿದ್ದಳು. ನಾನು ತಕ್ಷಣ ಯಜಮಾನಿಯನ್ನು ತಡೆದೆ ಮತ್ತು ಹೇಳಿದೆ, ಪ್ಲೀಸ್ ನನ್ನನ್ನು ತಪ್ಪು ತಿಳಿದುಕೊಳ್ಳಬೇಡಿ. ಇದನ್ನು ಕೇಳುತ್ತಿದ್ದ ಹಾಗೆ ಯಜಮಾನಿ ತನ್ನ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡಳು ಮತ್ತು ನನಗೆ ಹೇಳಿದಳು, ನಾನು ಕೇವಲ ನಿನಗೆ ಸಮಾಧಾನ ಮಾಡಲು ನಿನ್ನ ಹತ್ತಿರ ಬಂದೆ. ನನಗೆ ಗೊತ್ತಿದೆ ನಿಮ್ಮ ಯಜಮಾನರು ಈ ಬಾಗಿಲನ್ನು ಬೆಳಿಗ್ಗೆನೆ ಓಪನ್ ಮಾಡುವುದು. ಅದಕ್ಕಾಗಿ ನೀನು ಬಹಳ ಹುಷಾರಾಗಿ ಕೆಲಸವನ್ನು ಮಾಡಬೇಕು ಮತ್ತು ನಿನ್ನ ಈ ಸ್ಥಿತಿಯನ್ನು ಸರಿ ಮಾಡಿಕೊಳ್ಳಬೇಕು. ಯಜಮಾನಿಯ ಮಾತನ್ನು ಕೇಳಿಕೊಂಡು ನಾನು ನನ್ನ ಮುಖವನ್ನು ಸರಿ ಮಾಡಿಕೊಂಡೆ. ನಾನು ಯಜಮಾನಿಗೆ ಹೇಳಿದೆ, ನೀವು ನನ್ನ ಸ್ಥಿತಿಯ ಬಗ್ಗೆ ಕಾಳಜಿ ತೆಗೆದುಕೊಳ್ಳಬೇಡಿ. ನೀವು ಕೇವಲ ಯಜಮಾನರಿಗೆ ಹೇಳಿ ಬಾಗಿಲನ್ನು ಓಪನ್ ಮಾಡಿಸಿ. ನಾನು ನನ್ನ ಎಲ್ಲ ಸಾಮಾನುಗಳನ್ನು ಕಟ್ಟಿಕೊಂಡು ಇಲ್ಲಿಂದ ಹೊರಟು ಹೋಗುವೆ. ಅಷ್ಟೇ ಅಲ್ಲ, ನಾನು ನಾಳೆಯಿಂದ ಇಲ್ಲಿ ಕೆಲಸ ಮಾಡಲು ಬರುವುದಿಲ್ಲ. ನಾನು ಬಹಳ ಬಡವ. ನನಗೆ ಯಾವುದೇ ಕಷ್ಟದಲ್ಲಿ ಸಿಕ್ಕಿಕೊಳ್ಳಲು ಇಷ್ಟವಿಲ್ಲ ಎಂದೆ. ನನ್ನ ಮಾತನ್ನು ಕೇಳುತ್ತಿದ್ದ ಹಾಗೆ ಯಜಮಾನಿ ಹೇಳಿದಳು, ಆದರೆ ಅವರು ಏನೇ ಮಾಡಿದರೂ ಬೆಳಿಗ್ಗೆ ಆಗದೆ ಹೊರತು ಬಾಗಿಲನ್ನು ಓಪನ್ ಮಾಡಲ್ಲ. ನಾನು ನನ್ನ ಗಂಡನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಹೀಗೆ ಹೇಳಿ ಯಜಮಾನಿ ಸೋಫಾದ ಮೇಲೆ ಹೋಗಿ ಕುಳಿತುಕೊಂಡರು. ನಾನು ತುಂಬ ಹೆದರಿಕೆಯಿಂದ ಅವರ ಹತ್ತಿರ ಹೇಳಿದೆ, ನೀವು ಯಾಕೆ ಈ ರೀತಿ ಹೇಳುತ್ತಿದ್ದೀರಾ? ನಾನು ಈ ಬಟ್ಟೆ ನಿಮಗೋಸ್ಕರ ತೊಟ್ಟುಕೊಂಡು ಬಂದಿಲ್ಲ. ಈ ಬಟ್ಟೆಯನ್ನು ಯಜಮಾನರು ನನಗೆ ಒತ್ತಾಯಪೂರ್ವಕವಾಗಿ ಹಾಕಿಸಿದ್ದಾರೆ ಎಂದೆ. ಆಗ ಯಜಮಾನಿ ನನ್ನ ಕಡೆ ನೋಡುತ್ತಾ ಹೇಳಿದಳು, ನನಗೆ ಇದು ಗೊತ್ತು. ಆದರೆ ನೀನು ರಾತ್ರಿಯೆಲ್ಲ ಈ ತರಹ ನಿಂತುಕೊಂಡೇ ಇದ್ದರೆ ನಿನಗೆ ಸುಸ್ತಾಗುವುದು. ಅದಕ್ಕೆ ನೀನು ಬೆಡ್ಡಿನ ಮೇಲೆ ಹೋಗಿ ನಿದ್ದೆ ಮಾಡು. ನಾನು ಸೋಫಾದ ಮೇಲೆ ಮಲಗಿಕೊಳ್ಳುತ್ತೇನೆ ಎಂದಳು. ಆಗ ನಾನು ಅವರ ಹತ್ತಿರ ಹೇಳಿದೆ, ನೀವು ಏನು ಹೇಳ್ತಾ ಇದ್ದೀರಾ ಎಂದು.
ಆದರೆ ಅವರು ನನ್ನ ಪ್ರಶ್ನೆಗೆ ಉತ್ತರಿಸದೆ ಸೋಫಾದ ಮೇಲೆ ಹೋಗಿ ಮಲಗಿಕೊಂಡರು ಮತ್ತು ಕಣ್ಣು ಮುಚ್ಚಿ ನಿದ್ದೆ ಮಾಡತೊಡಗಿದರು. ಅವರು ಯಾಕೆ ಈ ರೀತಿ ಮಾಡುತ್ತಿದ್ದಾರೆ ಎಂದು ನನಗೆ ಗೊತ್ತಾಗಲಿಲ್ಲ. ಮೋಸ್ಟ್ಲಿ ಅವರು ನಿದ್ದೆ ಮಾಡುತ್ತಿರುವ ಹಾಗೆ ನಾಟಕ ಮಾಡುತ್ತಿರಬೇಕು ಎಂದುಕೊಂಡೆ. ಆದರೆ ಯಜಮಾನಿ ನಿಜವಾಗಲೂ ನಿದ್ದೆಯನ್ನು ಮಾಡುತ್ತಿದ್ದಳು. ಆದರೆ ನಾನು ಮಾತ್ರ ನೆಲದ ಮೇಲೆ ಕುಳಿತು ಯೋಚಿಸುತ್ತಿದ್ದೆ. ನಾನು ತುಂಬಾ ಯೋಚಿಸುತ್ತಾ ಕುಳಿತಿದ್ದೆ. ಯಜಮಾನಿ ಯಾವ ವಿಷಯವನ್ನ ಹೇಳಲಿಲ್ಲ. ಯಾರಾದರೂ ಹೆಂಗಸಿನ ರೂಮಿಗೆ ಯಾರಾದರೂ ಗಂಡಸರು ಅಚಾನಕ್ಕಾಗಿ ಒಳಗೆ ಬಂದರೆ ಅವಳು ತುಂಬ ಹೆದರಿಕೊಳ್ಳುತ್ತಾಳೆ. ಆದರೆ ಯಜಮಾನಿಯ ಮುಖದ ಮೇಲೆ ಯಾವುದೇ ಭಯ ಇರಲಿಲ್ಲ. ಆದರೆ ಸ್ವಲ್ಪ ಬೇಸರಗೊಂಡಿದ್ದರು ಎಂದು ಗೊತ್ತಾಗುತ್ತಿತ್ತು. ಆದರೆ ಈಗ ಆ ಬೇಸರವೂ ಕಾಣುತ್ತಿಲ್ಲ. ಯಾಕೆಂದರೆ ಯಜಮಾನಿಯು ಸೋಫಾದ ಮೇಲೆ ಗಾಢ ನಿದ್ರೆಯಲ್ಲಿದ್ದಳು. ಅಷ್ಟು ದೊಡ್ಡ ಬೆಡ್ ಮೇಲೆ ನನಗೆ ಮಲಗಲು ಹೇಳಿದ್ದಳು. ಪೂರ್ತಿ ರಾತ್ರಿ ಇದೇ ಥರ ಯೋಚಿಸುತ್ತಾ ನೆಲದ ಮೇಲೆ ಕುಳಿತುಕೊಂಡಿದ್ದೆ. ಬೆಳಿಗ್ಗೆ ಆಗುತ್ತಿದ್ದ ಹಾಗೆ ಬಾಗಿಲು ಓಪನ್ ಮಾಡುವ ಶಬ್ದ ಕೇಳಿಸಿತು. ನಾನು ತಕ್ಷಣ ಬಾಗಿಲ ಕಡೆ ನೋಡಿದೆ ಮತ್ತು ಬಾಗಿಲ ಕಡೆ ಹೊರಡಲು ಶುರು ಮಾಡಿದೆ. ಆದರೆ ಇದಕ್ಕೂ ಮೊದಲೇ ಯಜಮಾನರು ರೂಮಿನ ಒಳಗೆ ಬಂದು ನನ್ನ ಕಡೆ ನೋಡಲು ಶುರು ಮಾಡಿದರು. ನಾನು ನಡುಗುತ್ತಿದ್ದೆ. ನನ್ನನ್ನು ದಿಟ್ಟಿಸಿ ನೋಡಿ ಅವರು ನಿದ್ದೆ ಮಾಡುತ್ತಿರುವ ಯಜಮಾನಿಯ ಹತ್ತಿರ ಹೋದರು ಮತ್ತು ಅವರನ್ನ ನಿದ್ದೆಯಿಂದ ಎಬ್ಬಿಸಿದರು ಮತ್ತು ಹೇಳಿದರು, ಏಳು ಸೋನಿಯಾ, ಬಹಳ ಸಮಯವಾಗಿದೆ ಮತ್ತು ಈ ಕೆಲಸದವನು ನಿನ್ನ ರೂಮಿನಲ್ಲಿ ಏನು ಮಾಡುತ್ತಿದ್ದಾನೆ ಎಂದು ಕೇಳಿದರು. ಯಜಮಾನಿ ತಕ್ಷಣ ಎದ್ದು ಕುಳಿತುಕೊಂಡಳು. ಆಗ ಯಜಮಾನರು ಯಜಮಾನಿಯ ಕೈಯನ್ನು ಹಿಡಿದುಕೊಂಡು ಅವರನ್ನ ಒಂದು ಬದಿಗೆ ಕರೆದುಕೊಂಡು ಹೋಗಿ ಅವರ ಹತ್ತಿರ ಏನೋ ಮಾತನಾಡುತ್ತಿದ್ದರು. ಅವರು ನನ್ನ ಬಗ್ಗೆ ಮಾತನಾಡುತ್ತಿದ್ದ ಹಾಗೆ ತೋರುತ್ತಿತ್ತು. ಯಜಮಾನರ ಮಾತು ಕೇಳುತ್ತಿದ್ದ ಹಾಗೆ ಯಜಮಾನಿಯ ಮುಖದ ಬಣ್ಣವೇ ಬದಲಾಯಿತು. ಇದನ್ನು ನೋಡಿ ನಾನು ಬೆಚ್ಚಿಬಿದ್ದೆ. ಆದರೆ ನಾನು ಈಗ ಸ್ವತಂತ್ರವಾಗಿದ್ದೆ. ಅದಕ್ಕಾಗಿ ನಾನು ತಕ್ಷಣ ಹೊರ ಹೋಗಲು ನಿಂತೆ. ಆದರೆ ಯಜಮಾನರು ನನ್ನ ಹತ್ತಿರ ಹೇಳಿದರು, ಅಲ್ಲೇ ನಿಲ್ಲು ಮತ್ತು ಈ ಹೊಸ ಬಟ್ಟೆಯನ್ನು ಕಳಚಿಕೊಡು, ನಾನು ಸ್ವಲ್ಪ ಅದನ್ನು ಚೆಕ್ ಮಾಡಬೇಕು ಎಂದರು. ಮತ್ತು ನೀನು ಆದಷ್ಟು ಬೇಗ ಯಜಮಾನಿಗೆ ನಾಷ್ಟವನ್ನು ರೆಡಿ ಮಾಡಿ ತೆಗೆದುಕೊಂಡು ಬಾ ಎಂದರು. ಇದನ್ನು ಕೇಳಿ ನಾನು ತಕ್ಷಣ ಬಟ್ಟೆಯನ್ನು ಚೇಂಜ್ ಮಾಡಲು ಹೋದೆ. ಬಟ್ಟೆಯನ್ನು ತೆಗೆದು ನಾನು ಬೇಗ ನಾಷ್ಟವನ್ನು ರೆಡಿ ಮಾಡಿದೆ ಮತ್ತು ನನ್ನ ರೂಮಿಗೆ ಹೋಗಿ ಸುಮ್ಮನೆ ನಿದ್ದೆ ಮಾಡಿದೆ. ನಂತರ ನಾನು ಒಂದು ನಿರ್ಣಯ ಮಾಡಿದೆ. ನಾನು ಇಲ್ಲಿಂದ ಹೊರಟು ಹೋಗಬೇಕು ಎಂದು. ನಾನು ರಾತ್ರಿ ಪೂರ್ತಿ ಯಜಮಾನಿಯ ರೂಮಿನಲ್ಲಿ ಎಚ್ಚರವಾಗಿಯೇ ಇದ್ದೆ. ಅದಕ್ಕಾಗಿ ನಾನು ಬಹಳ ಸುಸ್ತಾಗಿದ್ದೆ. ನಾನು ತಕ್ಷಣ ಕಿಚನ್ ರೂಮಿಗೆ ಹೋದೆ. ಎಲ್ಲ ನಾಷ್ಟ ರೆಡಿಯಾಗಿತ್ತು. ಇದನ್ನು ನೋಡಿ ನಾನು ಹೆದರಿಕೊಂಡೆ. ಯಾಕೆಂದರೆ ಇವತ್ತು ನನಗೆ ಏನು ಒಂದು ಕಾತಿರಬಹುದು ಎಂದುಕೊಂಡೆ. ಆದರೆ ಆ ಸಮಯದಲ್ಲಿ ನನಗೆ ಬಹಳ ಆಶ್ಚರ್ಯವಾಗಿತ್ತು. ಯಾಕೆಂದರೆ ಯಜಮಾನರು ಏನು ಹೇಳಲಿಲ್ಲ. ಇಂದು ಸಾಯಂಕಾಲ ನಾನು ನನ್ನ ಊರಿಗೆ ಹೊರಟು ಹೋಗಬೇಕು ಎಂದು ಮನದಲ್ಲಿ ಯೋಚಿಸಿದೆ. ನಾನು ಟೇಬಲ್ ಮೇಲೆ ನಾಷ್ಟವನ್ನು ಇಡುತ್ತಿದ್ದೆ. ಯಜಮಾನರು ನನ್ನನ್ನು ಗುರಾಯಿಸಿಕೊಂಡು ನೋಡುತ್ತಿದ್ದರು. ನಾನು ಕಿಚನ್ಗೆ ಹೋಗಿ ಸುಮ್ಮನೆ ನಿಂತುಕೊಂಡೆ ಮತ್ತು ಯಜಮಾನರ ಹತ್ತಿರ ಮಾತನಾಡಲು ಅವಕಾಶವನ್ನು ಹುಡುಕುತ್ತಿದ್ದೆ. ನಾನು ಯಜಮಾನರ ಹತ್ತಿರ ಅವಕಾಶ ಸಿಗುತ್ತಿದ್ದ ಹಾಗೆ ಹೇಳಿದೆ, ಯಜಮಾನರೇ, ನಾನು ಇವತ್ತು ಸಾಯಂಕಾಲ ಇಲ್ಲಿಂದ ಹೊರಟು ಹೋಗುತ್ತಿದ್ದೇನೆ. ನನ್ನ ಮಾತನ್ನು ಕೇಳಿ ಯಜಮಾನರಿಗೂ ಆಶ್ಚರ್ಯವಾಯಿತು. ಅವರು ಹೇಳಿದರು, ನಿನಗೆ ನೆನಪಿದೆಯಾ, ನೀನು ಯಾವಾಗ ಮೊದಲ ದಿನ ಇಲ್ಲಿ ಕೆಲಸ ಮಾಡಲು ಬಂದಿದೆಯೋ ಆಗ ನಾನು ನಿನಗೆ ಸಂತೋಷದಿಂದ 30,000 ಹಣವನ್ನು ಕೊಟ್ಟಿದ್ದೆ. ನೀನು ಆ ಹಣವನ್ನು ನಿನ್ನ ತಂದೆ ತಾಯಿಗೆ ಕಳಿಸಿದ್ದೆ. ನೀನು ಆ 30,000 ರೂಪಾಯಿಯನ್ನು ನನಗೆ ವಾಪಸ್ ಮಾಡಿ ನೀನು ಇವತ್ತು ಸಾಯಂಕಾಲ ಅಥವಾ ಈಗಲೇ ಇಲ್ಲಿಂದ ಹೊರಟು ಹೋಗ್ಬೋದು ಎಂದು. ನನಗೆ ಯಜಮಾನರ ಮಾತು ಕೇಳಿ ಬಹಳ ಆಶ್ಚರ್ಯವಾಯಿತು. ಏಕೆಂದರೆ ಇವರು ನನಗೆ ಆ ಹಣವನ್ನು ಬ್ಲ್ಯಾಕ್ ಮೇಲ್ ಮಾಡಲು ನೀಡಿದ್ದರು. ಅವರು ಪುನಃ ಹೇಳತೊಡಗಿದರು, ನೀನು ಇವತ್ತು ಸಹ ನಿನ್ನ ಯಜಮಾನಿಯ ರೂಮಿಗೆ ಹೋಗಬೇಕು ಎಂದರು. ನಾನು ಅದಕ್ಕೆ ಯಜಮಾನರ ಹತ್ತಿರ ಹೇಳಿದೆ, ನೀವು ನನ್ನಿಂದ ಯಾಕೆ ಇದನ್ನೆಲ್ಲ ಮಾಡಿಸುತ್ತಿದ್ದೀರಿ ಎಂದು. ಅದಕ್ಕೆ ಯಜಮಾನರು ಹೇಳಿದರು, ಈ ಕೆಲಸವಂತೂ ನೀನು ಮಾಡಲೇಬೇಕು ಎಂದರು. ಇದನ್ನು ಕೇಳಿ ನಾನು ಆಶ್ಚರ್ಯಪಟ್ಟೆ. ನಾನು ಅಂದುಕೊಂಡಿದ್ದೆ ಯಜಮಾನರ ಹುಚ್ಚುತನ ಮುಗಿದು ಹೋಗಿದೆ ಎಂದು. ಆದರೆ ಇವತ್ತು ರಾತ್ರಿಯೂ ಸಹ ಯಜಮಾನರು ಯಜಮಾನಿಯ ಕೋಣೆಗೆ ಹೋಗಬೇಕು ಎನ್ನುತ್ತಿದ್ದರು. ಆದರೆ ಇವತ್ತು ಯಾಕೋ ನನಗೆ ಇದನ್ನೆಲ್ಲ ಸಹಿಸಿಕೊಳ್ಳಲು ಆಗಲಿಲ್ಲ. ನಾನು ಸುಮ್ಮನೆ ಇದನ್ನೆಲ್ಲ ಕೇಳುತ್ತಾ ನಿಂತೆ ಮತ್ತು ನಾನು ಯಜಮಾನರ ಎದುರಿಗೆ ಕೈ ಜೋಡಿಸಿ ಹೇಳಿದೆ, ಯಜಮಾನರೇ, ನನ್ನನ್ನು ಕ್ಷಮಿಸಿ, ನಾನು ಯಜಮಾನಿಯ ಜೊತೆ ಇದನ್ನೆಲ್ಲ ಮಾಡಲು ರೆಡಿ ಇಲ್ಲ ಎಂದೆ. ಆಗ ಯಜಮಾನರು ನನ್ನ ಕೈ ಹಿಡಿದು ಹೇಳಿದರು, ನಾನು ಏನು ಹೇಳುತ್ತೇನೋ ನೀನು ಅದನ್ನೇ ಮಾಡಬೇಕು, ಇಲ್ಲದಿದ್ದರೆ ನೀನು ಹಣದ ವ್ಯವಸ್ಥೆ ಮಾಡಿ ಇಲ್ಲಿಂದ ಹೊರಟು ಹೋಗ್ಬೋದು ಎಂದರು. ನನಗೆ ಪುನಃ ಟೆನ್ಷನ್ ಆಯಿತು. ಈಗ ಸಂಜೆ ಕಳೆದು ರಾತ್ರಿ ಆಯಿತು. ಯಜಮಾನರು ಪುನಃ ನನಗೆ ಹೊಸ ಬಟ್ಟೆಯನ್ನು ಧರಿಸಲು ಅವರ ಬಟ್ಟೆಯನ್ನು ನೀಡಿದರು ಮತ್ತು ಹೇಳಿದರು, ನಿಮ್ಮ ಯಜಮಾನಿಗೆ ಈ ಬಟ್ಟೆಯಲ್ಲಿ ನಾನು ಬಹಳ ಇಷ್ಟವಾಗುತ್ತಿದ್ದೆ. ಇವತ್ತು ರಾತ್ರಿ ನಿನ್ನನ್ನು ಅವಳು ಈ ಬಟ್ಟೆಯಲ್ಲಿ ನೋಡಿದರೆ ಅವಳ ಸಂತೋಷಕ್ಕೆ ಪಾರವೇ ಇರುವುದಿಲ್ಲ ಮತ್ತು ಆಗ ನೀನು ನಿನ್ನ ಕೆಲಸವನ್ನು ಯಶಸ್ವಿಯಾಗಿ ಮಾಡಬಹುದು. ನಾನು ಯಜಮಾನರ ಮಾತು ಕೇಳಿ ಏನನ್ನೂ ಹೇಳಲಿಲ್ಲ ಮತ್ತು ಅಲ್ಲಿಂದ ಸುಮ್ಮನೆ ಬಟ್ಟೆಯನ್ನು ಬದಲಾಯಿಸಲು ಹೊರಟು ಹೋದೆ. ನಾನು ಬಟ್ಟೆಯನ್ನು ಬದಲಾಯಿಸಿ ಬಾತ್ರೂಮ್ನಿಂದ ಹೊರಗೆ
ಬರುತ್ತಿದ್ದ ಹಾಗೆ ಯಜಮಾನರು ನನ್ನನ್ನು ನೋಡಿ ಸಂತೋಷಪಟ್ಟರು. ನಿನ್ನೆ ರಾತ್ರಿ ಹಾಗೆ ತಮ್ಮ ಪರ್ಫ್ಯೂಮನ್ನು ನನ್ನ ಮೇಲೆ ಸಿಂಪಡಿಸಿದರು ಮತ್ತು ನನ್ನನ್ನು ಯಜಮಾನಿಯ ರೂಮಿಗೆ ಹೋಗಲು ಹೇಳಿದರು. ನಾನು ಇವತ್ತು ಪುನಃ ಯಜಮಾನಿಯ ಬೇರೆ ರೂಮಿಗೆ ಬಂದಿದ್ದೆ. ನಾನು ಪೆಚ್ಚು ಮೋರೆ ಹಾಕಿಕೊಂಡು ಯಜಮಾನಿಯ ರೂಮಿಗೆ ಬಂದೆ. ಇವತ್ತು ಯಜಮಾನಿ ಎಚ್ಚರವಾಗಿದ್ದಳು. ಯಾಕೋ ಗೊತ್ತಿಲ್ಲ, ನನಗೆ ಇವತ್ತು ಕೂಡ ಭಯವಾಗುತ್ತಿತ್ತು. ನಾನು ಸುಮ್ಮನೆ ತಲೆ ತಗ್ಗಿಸಿ ಕುಳಿತಿದ್ದೆ. ನನಗೆ ನೆನಪಿದೆ, ನಾನು ಒಳಗೆ ಬರುವಾಗ ಯಜಮಾನರು ಹೇಳಿದರು, ನಾನು ಯಾವ ಪರ್ಫ್ಯೂಮ್ ನಿನ್ನ ಮೇಲೆ ಹಚ್ಚಿದ್ದೇನೆಯೋ ಅದು ನಿನ್ನೆಯ ಪರ್ಫ್ಯೂಮ್ ಅಲ್ಲ. ಇವತ್ತಿನ ಪರ್ಫ್ಯೂಮ್ ಬಹಳ ತೀಕ್ಷ್ಣವಾದ ಪರ್ಫ್ಯೂಮ್. ಅದು ಪರಿಮಳದೊಟ್ಟಿಗೆ ನಶೆಯನ್ನು ಉಂಟು ಮಾಡುತ್ತದೆ. ಈಗ ನೀನು ನಶೆಯಲ್ಲಿ ಇದ್ದೀಯಾ. ಇವತ್ತು ನೀನು ನನ್ನ ಹೆಂಡತಿಯೊಂದಿಗೆ ಬಹಳ ಮಜವಾಗಿ ರಾತ್ರಿಯನ್ನು ಕಳೆಯುತ್ತೀಯ. ನಾನು ಇವತ್ತು ನೋಡುತ್ತೇನೆ ನನ್ನ ಹೆಂಡತಿ ಎಷ್ಟು ಮರ್ಯಾದಸ್ಥಳು ಮತ್ತು ಸಾಧು ಹೆಂಗಸು ಅಂತ. ನಾನು ಯಜಮಾನಿಯ ರೂಮಿಗೆ ಬಂದು ಕುಳಿತಿದ್ದೆ. ಅವಳು ನನ್ನನ್ನು ದುರುಗುಟ್ಟಿ ನೋಡುತ್ತಿದ್ದಳು. ನನಗೆ ಬಹಳ ನಾಚಿಕೆ ಆಗುತ್ತಿತ್ತು. ಯಜಮಾನರು ಹೇಳಿದ ಮಾತು ನನ್ನ ಕಿವಿಯಲ್ಲಿ ಗುಡುತ್ತಿತ್ತು. ಈ ಬಟ್ಟೆ ಯಜಮಾನಿಗೆ ಬಹಳ ಇಷ್ಟ ಮತ್ತು ಇವತ್ತು ರಾತ್ರಿ ಅವಳು ನಿನ್ನನ್ನು ಈ ವಸ್ತ್ರದಲ್ಲಿ ನೋಡಿ ತನ್ನ ಪ್ರಜ್ಞೆಯನ್ನು ತಪ್ಪುತ್ತಾಳೆ ಎಂದು. ಯಜಮಾನಿಯು ಬಹಳ ರಾತ್ರಿಯವರೆಗೆ ನನ್ನನ್ನು ನೋಡುತ್ತಲೇ ಕುಳಿತಿದ್ದಳು. ನಂತರ ಹೋಗಿ ಸೋಫಾದಲ್ಲಿ ನಿದ್ದೆ ಮಾಡಿದಳು. ನಾನು ಸಹ ಯಾವಾಗ ನಿದ್ದೆಗೆ ಹೋದೆನೋ ಅಂತ ಗೊತ್ತೇ ಆಗಲಿಲ್ಲ. ಬೆಳಿಗ್ಗೆ ನನ್ನ ಕಣ್ಣು ತೆರೆಯುತ್ತಿದ್ದ ಹಾಗೆ ನಾನು ನೋಡಿದೆ, ಯಜಮಾನಿ ಇಲ್ಲಿಯವರೆಗೆ ಸೋಫಾದಲ್ಲಿ ನಿದ್ದೆ ಮಾಡುತ್ತಿದ್ದಳು ಮತ್ತು ನನ್ನನ್ನು ನಾನು ಬೆಡ್ ಮೇಲೆ ನೋಡಿ ಭಯವಾಗಿ ಎದ್ದು ನಿಂತೆ. ನಾನು ಏಳುತ್ತಿದ್ದ ಹಾಗೆ ಬಾಗಿಲನ್ನು ಓಪನ್ ಮಾಡಲು ಪ್ರಯತ್ನಿಸಿದೆ, ಆದರೆ ಬಾಗಿಲು ಓಪನ್ ಆಗಲಿಲ್ಲ. ನನ್ನ ನಶೆ ಸ್ವಲ್ಪ ಮಟ್ಟಿಗೆ ಇಳಿದು ಹೋಗಿತ್ತು. ನನಗೆ ಬಹಳ ಟೆನ್ಷನ್ ಆಯಿತು. ತಕ್ಷಣ ನಾನು ಜೋರಾಗಿ ಬಾಗಿಲನ್ನು ಬಾರಿಸಲು ಪ್ರಾರಂಭಿಸಿದೆ. ಯಜಮಾನಿ ಬಾಗಿಲನ್ನು ಬಾರಿಸಿದ ಶಬ್ದ ಕೇಳಿ ಎದ್ದು ಕುಳಿತುಕೊಂಡಳು. ಆಗ ಯಜಮಾನರು ಬಾಗಿಲನ್ನು ಓಪನ್ ಮಾಡಿದರು. ನಾನು ಬೇಗ ಹೊರಗಡೆ ಹೊರಟು ಹೋದೆ. ಆಗ ಯಜಮಾನ ನನ್ನನ್ನು ನೋಡಿ ನಗಲು ಶುರು ಮಾಡಿದರು. ಆದರೆ ನಾನು ಅವರ ನಗುವಿಗೆ ಕೇರ್ ಮಾಡಲಿಲ್ಲ. ಇವತ್ತು ಸಹ ನಾನು ಯಜಮಾನಿಯ ಮರ್ಯಾದೆ ಉಳಿಸುವುದರಲ್ಲಿ ಯಶಸ್ವಿಯಾಗಿದ್ದೆ. ನಾನು ತಕ್ಷಣ ಬಾತ್ರೂಮ್ಗೆ ಹೋದೆ ಮತ್ತು ಮೊದಲು ಬಟ್ಟೆಯನ್ನು ಚೇಂಜ್ ಮಾಡಿ ನನ್ನ ಬಟ್ಟೆಯನ್ನು ತೊಟ್ಟುಕೊಂಡೆ. ಅದರ ನಂತರ ನಾನು ಕಿಚನ್ ರೂಮಿಗೆ ಬಂದೆ ಮತ್ತು ನಾಷ್ಟ ರೆಡಿ ಮಾಡಲು ಶುರು ಮಾಡಿದೆ. ಮತ್ತು ಇವತ್ತು ಯಜಮಾನಿಯ ಕೋಣೆಗೆ ಹೋದ ತಕ್ಷಣ ಈ ವಿಷಯವನ್ನು ಯಜಮಾನಿಯ ಹತ್ತಿರ ಮಾತನಾಡಬೇಕು. ಅದೇನೆಂದರೆ, ನನಗೆ ಇಲ್ಲಿ ಕೆಲಸ ಮಾಡಲು ಇಷ್ಟವಿಲ್ಲ. ಪ್ಲೀಸ್ ನನ್ನನ್ನು ಇಲ್ಲಿಂದ ಹೋಗಲು ಬಿಡಿ. ನನಗೆ ಯಾವುದೇ ತೊಂದರೆಯಲ್ಲೂ ಸಿಲುಕಿಕೊಳ್ಳಲು ಇಷ್ಟವಿಲ್ಲ ಎಂದು ಹೇಳಬೇಕು ಅಂದುಕೊಂಡಿದ್ದೆ. ಅದೇ ಸಮಯಕ್ಕೆ ಅಚಾನಕ್ಕಾಗಿ ನನಗೆ ಯಜಮಾನಿಯ ರೂಮಿನಿಂದ ಜೋರಾಗಿ ಚೀರಾಡುವ ಶಬ್ದ ಕೇಳಿಸಿತು. ಯಜಮಾನನ ಹತ್ತಿರ ಜಗಳವಾಡುತ್ತಿದ್ದಳು. ಈ ಚೀರಾಡುವ ಶಬ್ದವನ್ನು ಕೇಳಿ ನಾನು ಯಜಮಾನನ ರೂಮಿನ ಹತ್ತಿರ ಹೋದೆ. ತೆರೆದ ಬಾಗಿಲಿನಿಂದ ನಾನು ಯಜಮಾನ ಮತ್ತು ಯಜಮಾನಿ ಇಬ್ಬರೂ ಜಗಳವಾಡುವುದನ್ನು ನೋಡಿದೆ. ಯಜಮಾನಿಯು ಯಜಮಾನನ ಹತ್ತಿರ ಹೇಳುತ್ತಿದ್ದಳು, ನೀವು ಪ್ರತಿಯೊಂದು ಕೆಲಸಗಾರನೊಟ್ಟಿಗೆ ಹೀಗೆ ಏಕೆ ನಡೆದುಕೊಳ್ಳುತ್ತಿದ್ದೀರಾ? ಆದರೆ ಯಾವ ಕೆಲಸಗಾರನು ನನ್ನೊಂದಿಗೆ ಕೆಟ್ಟದಾಗಿ ನಡೆದುಕೊಂಡಿಲ್ಲ. ಇಲ್ಲದಿದ್ದರೆ ಎಷ್ಟು ಸಾರಿ ನನ್ನ ಮಾನ ಹರಾಜು ಆಗುತ್ತಿತ್ತೋ ಗೊತ್ತಿಲ್ಲ. ಕೆಲಸಗಾರರು ನಿಮ್ಮ ಈ ಬಿಹೇವಿಯರ್ನಿಂದ ಮನೆಯಿಂದಲೇ ಓಡಿ ಹೋಗುತ್ತಾರೆ. ಆದರೂ ನೀವು ನಿಮ್ಮ ಈ ಕೆಟ್ಟ ಕೆಲಸದಿಂದ ಹೊರಗೆ ಬರಲ್ಲ. ಯಜಮಾನಿಯು ಯಜಮಾನರಿಗೆ ಒಂದು ಗ್ಲಾಸ್ ನೀರು ಕೊಟ್ಟು ಈ ಔಷಧಿಯನ್ನು ತಿನ್ನಿರಿ ಎಂದಳು. ಆದರೆ ಯಜಮಾನರು ಔಷಧಿಯನ್ನು ತಿನ್ನಲು ನಿರಾಕರಿಸುತ್ತಿದ್ದರು. ಆಗ ಯಜಮಾನಿ ಅವರಿಗೆ ಬಲವಂತದಿಂದ ಔಷಧಿಯನ್ನು ತಿನ್ನಿಸಿದಳು. ಆಗ ಯಜಮಾನರಿಗೆ ತಲೆ ಸುತ್ತು ಬಂದಿತು. ತಕ್ಷಣ ಯಜಮಾನಿ ಅವರನ್ನು ಹಿಡಿದುಕೊಂಡು ಬೆಡ್ ಮೇಲೆ ಮಲಗಿಸಿದಳು. ಯಜಮಾನರು ನಿದ್ದೆಗೆ ಹೋದರು. ನಾನು ಇದನ್ನೆಲ್ಲ ನೋಡಿ ಯಜಮಾನಿಯ ರೂಮಿಗೆ ಹೋದೆ. ಯಜಮಾನಿ ನನ್ನನ್ನು ನೋಡಿ ಹೇಳತೊಡಗಿದರು, ಒಳಗೆ ಬಾ ಕಾರ್ತಿಕ್, ನಾನು ನಿನಗಾಗಿ ವೇಟ್ ಮಾಡ್ತಾ ಇದ್ದೆ ಎಂದು ಹೇಳಿದರು. ನಾನು ನಿನಗೆ ಒಂದು ಮಾತನ್ನು ಹೇಳಲು ಇಷ್ಟಪಡುತ್ತೇನೆ. ಇದಕ್ಕೂ ಮೊದಲು ನೀನು ನಮ್ಮಿಬ್ಬರಿಗೂ ಚಹಾ ಮಾಡಿಕೊಂಡು ಬಾ. ಇದನ್ನೆಲ್ಲ ನೋಡಿ ನನ್ನ ಬುದ್ಧಿ ಪೂರ್ತಿಯಾಗಿ ಬ್ಲಾಕ್ ಆಗಿ ಹೋಗಿತ್ತು. ಆಗ ಯಜಮಾನಿ ಹೇಳುತ್ತಾಳೆ, ನಿನಗೆ ಕೇಳಿಸಲಿಲ್ವಾ? ನಾನು 2 ಕಪ್ಪು ಚಹಾ ತೆಗೆದುಕೊಂಡು ಬಾ ಎಂದು ಹೇಳಿದೆ ಮತ್ತು ನಾವಿಬ್ಬರು ಕುಳಿತುಕೊಂಡು ಚಹಾ ಕುಡಿಯುತ್ತಾ ಮಾತನಾಡೋಣ ಎಂದರು. ಅದಕ್ಕೆ ನಾನು ಏನನ್ನು ಮಾತನಾಡದೆ ತಕ್ಷಣ ಚಹಾವನ್ನು ಮಾಡಲು ಹೋದೆ ಮತ್ತು ಚಹಾ ಮಾಡಿಕೊಂಡು ಯಜಮಾನಿಯ ಮುಂದೆ ತಂದು ಇಟ್ಟೆ. ಆಗ ಯಜಮಾನಿ ಹೇಳಿದಳು, ಬಾ ಕುಳಿತುಕೋ. ಮತ್ತೆ ಯಜಮಾನಿ ಹೇಳಿದಳು, ಚಹಾ ಕುಡಿ. ನಾನು ತಲೆ ತಗ್ಗಿಸಿ ಚಹಾವನ್ನು ಕುಡಿಯುತ್ತಿದ್ದೆ. ನಂತರ ಯಜಮಾನಿ ತನ್ನ ಕಥೆಯನ್ನು ಹೇಳಲು ಪ್ರಾರಂಭಿಸಿದಳು. ನೀನು ಅಂದುಕೊಳ್ಳಬಹುದು, ಇವನು ಎಂಥ ಗಂಡಸು, ತನ್ನ ಹೆಂಡತಿಯೊಂದಿಗೆ ಕೆಲಸಗಾರಿಗೆ ರಾತ್ರಿ ಕಳೆಯಲು ಹೇಗೆ ಕಳಿಸುತ್ತಾನೆ ಎಂದು. ಹೌದು, ಆದರೆ 2 ವರ್ಷದ ಮುಂಚೆ ನನ್ನ ಗಂಡನಿಗೆ ಆಕ್ಸಿಡೆಂಟ್ ಆಗಿತ್ತು. ಅವರು ನೆನಪಿನ ಶಕ್ತಿ ಕಳೆದುಕೊಂಡಿದ್ದಾರೆ. ಮೊದಲು ಅವರು ನನ್ನನ್ನು ಹುಚ್ಚನಂತೆ ಪ್ರೀತಿಸುತ್ತಿದ್ದರು. ನನ್ನ ಗಂಡ ನಾನು ಯಾವುದೇ ಗಂಡಸಿನೊಟ್ಟಿಗೆ ಮಾತನಾಡಿದರೂ ಸಹ ಅದನ್ನು ಸಹಿಸಿಕೊಳ್ಳುತ್ತಿರಲಿಲ್ಲ. ಮೊದಲಿನಿಂದಲೂ ಅವರಿಗೆ ನನ್ನ ಮೇಲೆ ಸಂಶಯವಿತ್ತು.
ಯಾವ ದಿನ ನನ್ನ ಗಂಡನಿಗೆ ಆಕ್ಸಿಡೆಂಟ್ ಆಯಿತೋ ಆ ದಿನ ನಾನು ಅವರ ಒಬ್ಬ ಗೆಳೆಯನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದೆ. ಯಾಕೆಂದರೆ ನನಗಂತೂ ಈ ಪ್ರಪಂಚದಲ್ಲಿ ಮತ್ತೆ ಯಾರೂ ಇರಲಿಲ್ಲ. ನನ್ನ ಗಂಡನಿಗೆ ಎಚ್ಚರವಾಗುತ್ತಿದ್ದ ಹಾಗೆ ಆ ಪರಿಸ್ಥಿತಿಯಲ್ಲೂ ಸಹ ನನ್ನ ಗಂಡ ನನ್ನ ಮೇಲೆ ಸಂಶಯಪಟ್ಟರು. ನಿಧಾನವಾಗಿ ಅವರೇನೋ ಚೇತರಿಸಿಕೊಂಡರು. ಆದರೆ ಅವರ ಒಳಗಿನ ಹುಚ್ಚುತನ ಹಾಗೆ ಉಳಿಯಿತು. ಇದೇ ಕಾರಣದಿಂದ ನಮ್ಮ ಮನೆಗೆ ಯಾವುದೇ ಕೆಲಸಗಾರ ಬಂದರೂ ನನ್ನ ಮೇಲೆ ಸಂಶಯ ಪಡುತ್ತಾರೆ. ಅವರಿಗೆ ಅನಿಸುತ್ತೆ ಎಲ್ಲ ಗಂಡಸರೊಟ್ಟಿಗೆ ನಾನು ಅಡ್ಜಸ್ಟ್ ಮಾಡಿಕೊಳ್ಳುತ್ತೇನೆ ಎಂದು. ಮನೆಯಲ್ಲಿ ಈ ತರಹದ ಬಹಳಷ್ಟು ಕೆಲಸಗಾರರು ಬಂದು ಹೋಗಿದ್ದಾರೆ. ಬಂದ ಎಲ್ಲರಿಗೂ ಅವರು ಇದೇ ರೀತಿ ಜಬರ್ದಸ್ತಾಗಿ ಹೆದರಿಸಿ ನನ್ನ ರೂಮಿನೊಳಗೆ ಕಳಿಸುತ್ತಾರೆ ಮತ್ತು ನಾನು ಎಲ್ಲರೊಂದಿಗೂ ಸಹ ರಿಲೇಷನ್ಶಿಪ್ನಲ್ಲಿ ಇರುತ್ತೇನೆ ಎಂದು ಸಾಬೀತುಪಡಿಸಲು ಇಷ್ಟಪಡುತ್ತಾರೆ. ಇದನ್ನೆಲ್ಲ ನನ್ನ ಗಂಡನ ಆರೋಗ್ಯದ ಒಂದು ಭಾಗ. ಹಾಗೆ ನೋಡಿದರೆ ನನ್ನ ಗಂಡ ತುಂಬ ಒಳ್ಳೆಯವರು. ಅವರ ಒಳಗೆ ಯಾವುದೇ ಕೆಟ್ಟತನ ಇಲ್ಲ. ಆದರೆ ಅವರು ಅನಾರೋಗ್ಯದಲ್ಲೂ ಸಹ ಅನುಮಾನಿಸುವುದನ್ನು ಬಿಟ್ಟಿಲ್ಲ. ಯಜಮಾನಿಯ ಮಾತನ್ನು ಕೇಳಿ ನನಗೆ ಬಹಳ ಆಶ್ಚರ್ಯವಾಯಿತು. ನನ್ನ ಯಜಮಾನರು ಮಾನಸಿಕ ಪೀಡಿತರಾಗಿದ್ದರು. ಆದರೆ ನಾನು ಅವರನ್ನು ತಪ್ಪು ತಿಳಿದುಕೊಂಡಿದ್ದೆ. ಆಗ ಯಜಮಾನಿ ಹೇಳಿದಳು, ನೀನು ನಿನ್ನ ಯಜಮಾನರ ಬಗ್ಗೆ ಕಾಳಜಿ ವಹಿಸು. ನೀನು ಅವರಿಗೆ ಸಮಯಕ್ಕೆ ಸರಿಯಾಗಿ ಔಷಧಿಯನ್ನು ಕೊಡು. ನಾನು ಯಾವುದಾದರೂ ಹೆಂಗಸರನ್ನು ಕೆಲಸಕ್ಕೆ ಇಟ್ಟುಕೊಳ್ಳಬಹುದಾಗಿತ್ತು. ಆದರೆ ಯಾವುದೇ ಹೆಂಗಸು ನನ್ನ ಜೊತೆ ಸೇರಿ ನನ್ನ ಗಂಡನ ಕಾಳಜಿ ಮಾಡುತ್ತಿರಲಿಲ್ಲ. ಇಲ್ಲಿಯವರೆಗೆ ನಾನು ಈ ಸತ್ಯವನ್ನು ಯಾರಿಗೂ ಹೇಳಲಿಲ್ಲ. ಯಾಕೆಂದರೆ ಯಾವುದಾದರೂ ಕೆಲಸಗಾರ ನಾನು ಹೇಳುವುದಕ್ಕಿಂತ ಮುಂಚೆ ಇಲ್ಲಿ ಓಡಿ ಹೋಗುತ್ತಿದ್ದರು. ಯಾಕೆಂದರೆ ಅವರೆಲ್ಲರೂ ನನ್ನನ್ನು ಬಳಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಆದರೆ ನಾನು ಅವರನ್ನು ಹೊಡೆದು ಬಡೆದು ಓಡಿಸುತ್ತಿದ್ದೆ. ಅಕಸ್ಮಾತ್ ನೀನು ಸಹ ಆ ರಾತ್ರಿ ನನ್ನೊಟ್ಟಿಗೆ ಆ ರೀತಿ ಏನಾದರೂ ಮಾಡಲು ಬಂದಿದ್ದರೆ ನಾನು ನಿನ್ನನ್ನು ಸಹ ಹೊಡೆಯುತ್ತಿದ್ದೆ. ನೀನು ಸಹ ಮಾರನೇ ದಿನ ಇಲ್ಲಿಂದ ಓಡಿ ಹೋಗುತ್ತಿದ್ದೆ. ಯಾವುದೇ ಗಂಡಸು ನಿನ್ನ ಹಾಗೆ ಇರಲು ಸಾಧ್ಯವಿಲ್ಲ. ಆದರೆ ನೀನು ಅವರಿಗಿಂತ ಭಿನ್ನವಾಗಿದ್ದೀಯ. ನಿನ್ನ ಯಜಮಾನರ ಆರೋಗ್ಯ ಸುಧಾರಿಸಲು 10 ತಿಂಗಳವರೆಗೆ ಸತತವಾಗಿ ಚಿಕಿತ್ಸೆ ಮಾಡಬೇಕಾಗುತ್ತದೆ. ಅದರ ನಂತರ ಅವರು ಪೂರ್ಣವಾಗಿ ಸರಿಯಾಗಬಹುದು ಎಂದರು. ನನಗೂ ಸಹ ಹಣದ ಅವಶ್ಯಕತೆ ಇತ್ತು. ಅದಕ್ಕಾಗಿ ನಾನು ಸಹ ಆಗಲ್ಲ ಎಂದು ಹೇಳಲಿಲ್ಲ ಮತ್ತು ಯಜಮಾನರನ್ನು ಸರಿ ಮಾಡುವ ನಿರ್ಣಯವನ್ನು ಮಾಡಿದೆ. ನಾನು ಯಜಮಾನರು ಹೇಳುತ್ತಿದ್ದ ಹಾಗೆ ಪ್ರತಿದಿನ ರಾತ್ರಿ ಯಜಮಾನಿಯ ರೂಮಿಗೆ ಹೋಗುತ್ತಿದ್ದೆ. ಈ ರೀತಿಯಾಗಿ ಮಾಲೀಕರನ್ನು ನನ್ನ ಮಾತಿನೊಳಗೆ ಸಿಕ್ಕಿ ಹಾಕಿಸಿಕೊಂಡು ಅವರಿಗೆ ಔಷಧಿಯನ್ನು ತಿನ್ನಿಸಲು ಪ್ರಾರಂಭಿಸಿದೆ. ಯಾಕೆಂದರೆ ಯಜಮಾನರು ಔಷಧಿಯನ್ನು ತಿನ್ನಲು ಇಷ್ಟಪಡುತ್ತಿರಲಿಲ್ಲ. ನಿಧಾನವಾಗಿ ಯಜಮಾನರ ಚಿಕಿತ್ಸೆಯೂ ಸಹ ಪೂರ್ತಿಯಾಯಿತು. ಯಜಮಾನರು ಸಹ ನಿಧಾನವಾಗಿ ಸರಿ ಹೋದರು. ಯಾಕೆಂದರೆ ಯಾವಾಗಲೂ ಮನುಷ್ಯನ ಮೈಂಡಿನಲ್ಲಿ ಯಾವ ವಿಷಯ ಇರುತ್ತದೆಯೋ ಅದು ಅವರ ಬುದ್ಧಿಯ ಸಮತೋಲನವನ್ನು ಕಳೆದುಕೊಂಡರೂ ಸಹ ಅದು ಅವರ ಮೈಂಡಿನಲ್ಲಿ ಇರುತ್ತದೆ. ಇದೆಲ್ಲವೂ ಸಹ ನನ್ನ ಯಜಮಾನರ ಜೊತೆಯೂ ಆಗಿತ್ತು. ಅವರು ಯಜಮಾನಿಯನ್ನು ಹುಚ್ಚರ ಹಾಗೆ ಪ್ರೀತಿಸುತ್ತಿದ್ದರು ಮತ್ತು ತನ್ನ ಹೆಂಡತಿ ತನ್ನನ್ನಲ್ಲದೆ ಬೇರೆ ಯಾರನ್ನೂ ಸಹ ನೋಡಬಾರದು ಎನ್ನುವುದು ಅವರ ಮನಸ್ಸಿನಲ್ಲಿ ಇತ್ತು. ಆದರೆ ಆಕ್ಸಿಡೆಂಟ್ನ ನಂತರ ಯಜಮಾನಿಯನ್ನು ಅವರ ಗೆಳೆಯನೊಂದಿಗೆ ನೋಡಿದ ಮೇಲೆ ಅವರ ತಲೆಯಲ್ಲಿ ಪುನಃ ಅದೇ ಸಂಶಯ ಬಂದಿತ್ತು ಮತ್ತು ಅವರು ಯಜಮಾನಿಯನ್ನು ತಪ್ಪಿತಸ್ಥಳಾಗಿ ಮಾಡುವುದಕ್ಕೋಸ್ಕರ ಈ ರೀತಿ ಮಾಡುತ್ತಿದ್ದರು. ಯಜಮಾನರ ಆರೋಗ್ಯ ದಿನದಿಂದ ದಿನಕ್ಕೆ ಸುಧಾರಿಸತೊಡಗಿತ್ತು ಮತ್ತು ಯಜಮಾನಿಯು ನನಗೆ ಕೃತಜ್ಞಪೂರ್ವಕಳಾಗಿದ್ದಳು. ಈಗ ನಾನು ಒಂದು ಬಂಗಲೆಯಲ್ಲಿ ಕೆಲಸ ಮಾಡಲು ಶುರು ಮಾಡಿ ತುಂಬ ವರ್ಷಗಳಾಗಿದ್ದವು. ಯಜಮಾನರು ಈಗ ಸರಿ ಹೋಗಿದ್ದರು. ಯಜಮಾನರು ಮತ್ತು ಯಜಮಾನಿಯು ನನ್ನ ಮೇಲೆ ತುಂಬ ಭರವಸೆ ಇಟ್ಟಿದ್ದರು. ಈಗ ಅವರು ನನ್ನ ಮತ್ತು ನನ್ನ ಮನೆಯವರಿಗೂ ತುಂಬ ಸಹಾಯವನ್ನು ಮಾಡಿದರು. ಈಗ ನನ್ನ ಮದುವೆಯೂ ಆಗಿ ಹೋಗಿತ್ತು. ಯಜಮಾನ ಮತ್ತು ಯಜಮಾನಿಯು ಸೇರಿ ಒಂದು ಬಡ ಹುಡುಗಿಯೊಂದಿಗೆ ನನ್ನ ಮದುವೆಯನ್ನು ಮಾಡಿಸಿದರು. ನಾವಿಬ್ಬರು ಗಂಡ ಹೆಂಡತಿ ಸೇರಿ ಆ ಬಂಗಲೆಯಲ್ಲಿ ಕೆಲಸ ಮಾಡುತ್ತಿದ್ದೇವೆ. ನಾನೀಗ ತುಂಬ ಸಂತೋಷವಾಗಿದ್ದೇನೆ. ಅಷ್ಟೇ ಅಲ್ಲ, ನಾನು ನನ್ನ ಯಜಮಾನರನ್ನು ಬಹಳ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದೇನೆ. ಮೋಸ್ಟ್ಲಿ ನಾನು ಸಂತೋಷವಾಗಿರಲು ನನ್ನ ನಿಷ್ಠೆಯೇ ಕಾರಣ. ಯಾಕೆಂದರೆ ಯಾವತ್ತೂ ನಾನು ನನ್ನ ಯಜಮಾನಿಯನ್ನು ಕೆಟ್ಟ ದೃಷ್ಟಿಯಿಂದ ನೋಡದೆ ನಿಷ್ಠೆಯಿಂದ ಇದ್ದೆ. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕಥೆಯನ್ನು ಕೇಳಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.